ವೀಕ್ಷಕರೇ, ಶುಭೋದಯ ನಿಮ್ಮೆಲ್ಲರಿಗೂ. ನಿಮ್ಮ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಕಾರ್ಯಕ್ರಮದಲ್ಲಿ ಧರ್ಮ ಅಧರ್ಮ, ಪಾಪ ಪುಣ್ಯ, ನ್ಯಾಯ ನೀತಿ ಇವುಗಳ ಮಧ್ಯೆ ಬಹಳಷ್ಟು ವ್ಯತ್ಯಾಸಗಳಿದೆ. ಆ ಎಲ್ಲ ವಿಚಾರಗಳ ಬಗ್ಗೆ ಸರಿಯಾದ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ನಮ್ಮೆಲ್ಲರಲ್ಲಿ ಇರುವಂತಹ ಅನುಮಾನಗಳನ್ನು ಹೋಗಲಾಡಿಸ್ತಾ ನಮ್ಮಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಸರಳವಾದ ಪರಿಹಾರವನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ನೆಚ್ಚಿನ ಗುರುಗಳಾದಂತಹ ಶ್ರೀ ವಾಚಸ್ಪತಿ ಭಟ್ ಗುರೂಜಿ ಅವರು. ಬನ್ನಿ ಇಂದಿನ ಕಾರ್ಯಕ್ರಮಕ್ಕೆ ಗುರೂಜಿನ ಸ್ವಾಗತಿಸೋಣ. ಈ ದಿವಸ ಗುರೂಜಿ ಏನೆಲ್ಲ ಹೊಸ ವಿಚಾರವನ್ನು ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಗುರೂಜಿ ನಮಸ್ಕಾರ. ನಮಸ್ಕಾರ. ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರೂಜಿ. ಧನ್ಯವಾದ. ಗುರೂಜಿ, ಈ ದಿವಸ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಹೇಳಿ, ಅದಕ್ಕೂ ಮುಂಚೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶಂಕರ ಸ್ವರೂಪಾಯ ಕಾಮಿತಾರ್ಥ ಪ್ರದಾಯತೆ ಗುರವೇ ರಾಘವೇಂದ್ರಾಯ ಭಾರತೀಯತೆ ನಮಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ವಹಿಸ್ತೇನೆ. ಜೊತೆಯಲ್ಲಿ ಯಾರ್ಯಾರು ನವೆಂಬರ್ ತಿಂಗಳ 20ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ನಿಮಗೆಲ್ಲರಿಗೂ ಸಹ ಜನ್ಮದಿನದ ಶುಭಾಶಯಗಳು. ಆಯುರಾರೋಗ್ಯಾದಿ ಭಾಗ್ಯಗಳು ನಿತ್ಯವೂ ಹೆಚ್ಚಾಗ್ತಾ ಬರಲಿ ನಿಮ್ಮದು ಅಂಥೇಳಿ ಭಗವಂತನನ್ನು ಪ್ರಾರ್ಥಿಸ್ತಾ ಇವತ್ತಿನ ಪಂಚಾಂಗದ ವಿಶೇಷವನ್ನು ಗಮನಿಸೋಣ. ಸ್ವಸ್ತಿಶ್ರೀ ವಿಜಯನಾಮ ಸಂವತ್ಸರದ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತದಿಗೆ ದಿನ ಇವತ್ತು. ತದಿಗೆ ಅಂತಕ್ಕಂಥದ್ದು ರಾತ್ರಿ ಸುಮಾರು 2 ಗಂಟೆ 20 ನಿಮಿಷದವರೆಗೂ ಇದೆ. ಮೃಗಶಿರ ನಕ್ಷತ್ರ ಇರ್ತಕ್ಕಂಥದ್ದು ಸಾಯಂಕಾಲ 6 ಗಂಟೆ 20 ನಿಮಿಷಕ್ಕೆ. ಆ ನಂತರದಲ್ಲಿ ಆರ್ದ್ರ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶವಾಗುತ್ತೆ. ಸಿದ್ಧನಾಮಕವಾದಂಥ ಯೋಗ ವಣಿಕ್ ಅನ್ನುವಂತಹ ಕರಣ. ಈ ಸಿದ್ಧ ವಣಿಕ್ ಇವೆರಡರ ಒಂದು ಸಂಯೋಗವನ್ನು ನೋಡಿದಾಗ ವಣಿಕ್ ಅಂತಂದರೆ ಎಮ್ಮೆ ಅಂತ ಹೇಳಿದ್ದೆ. ಹಾಗಾಗಿ ಶಾಂತತೆಯ ಪ್ರತಿಬಿಂಬ ಅಂತ ಹೇಳಬಹುದು. ನಾವು ಎಮ್ಮೆ ಅಂತ ಅಂದುಬಿಡ್ತೀವಿ ನಿಜ, ಆದರೆ ಅದರ ಸ್ವಭಾವವನ್ನು ಗಮನಿಸಬೇಕು. ನಾವು ಎಷ್ಟು ಶಾಂತವಾಗಿರ್ತದೆ ಅದು ಅಂತಂದರೆ, ಮಳೆ ಬರಲಿ ಅದು ಹೋಗೋದು ಒಂದೇ ಸ್ಪೀಡ್, ಬಿಸಿಲಿರಲಿ ಹೋಗೋದು ಒಂದೇ ಸ್ಪೀಡ್, ವ್ಯತ್ಯಾಸವೇ ಇಲ್ಲ. ರಸ್ತೆ ಮೇಲೆ ಬೇಕಾದ್ರೆ ಹಸುಗಳಿದ್ದಾಗ ನಾವು ಹೋದರೆ ಅವು ಅಡ್ಡದಿಡ್ಡಿ ಓಡ್ಬಿಡ್ತವೆ, ಆದರೆ ಎಮ್ಮೆಗಳು ಓಡೋದಿಲ್ಲ. ಅಂದರೆ ಸಮಾಧಾನವೇ ಮೂರ್ತಿವೆತ್ತಂಥವು ಅಂತ ಲೆಕ್ಕ. ಹಾಗಾಗಿ ಸಮಾಧಾನದಿಂದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಆ ಕೆಲಸ ಸಿದ್ಧವಾಗತಕ್ಕಂಥ ಯೋಗ ಇವತ್ತಿನ ವಿಶೇಷ. ಅದರ ಜೊತೆಯಲ್ಲಿ ದಾಸಶ್ರೇಷ್ಠರಲ್ಲಿ ಒಬ್ಬರಾದಂತಹ ಕನಕದಾಸರ ಜಯಂತಿ. ಅವರು ಹುಟ್ಟಿದ್ದು ಕಾಗಿ ನೆಲೆಯಲ್ಲಿ. ಆನಂತರ ವಿಶೇಷ ಅಂತಂದರೆ ಅವರ ಮಹಾಪರಂಧಾಮ ಆಗಿದ್ದು ಕೂಡ ಅಲ್ಲಿಯೇ. ಆದಿಕೇಶವನ ಪರಮ ಭಕ್ತರಾಗಿದ್ದು ಉಡುಪಿಯಲ್ಲಿ ಅವರು ಬಂದು ಅಲ್ಲಿರ್ತಕ್ಕಂತಹ ಆಚಾರ್ಯ ಪರಂಪರೆಯ ಅನುಗ್ರಹವನ್ನು ಪಡ್ಕೊಂಡು ತಮ್ಮಲ್ಲಿರ್ತಕ್ಕಂತಹ ಹರಿಮೇಲಿನ ಭಕ್ತಿ, ಹರಿಯ ಮೇಲೆ ಅವರಿಗೆ ಎಷ್ಟು ಭಕ್ತಿ ಇದೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಆ ಹರಿಯ ಸಂಬಂಧಿತವಾಗಿ ಸಾಕಷ್ಟು ಸಾಹಿತ್ಯ ರಚನೆಯನ್ನು ಮಾಡಿದ್ರು. ಅದ್ಭುತವಾದಂತಹ ಸಾಹಿತ್ಯ ರಚನೆ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು ನೆರೆಸು ಜ್ಞಾನಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮನವರತ. ಇದೆಷ್ಟು ಚೆನ್ನಾಗಿ ದ್ವಿತೀಯಾಕ್ಷರ ಪ್ರಾಸ ಅನ್ನುವಂತಹ ಛಂದಸ್ಸು ಇಲ್ಲಿ. ಈ ದ್ವಿತೀಯಾಕ್ಷರ ಛಂದಸ್ಸಿನ ಅದ್ಭುತವಾಗಿರ್ತಕ್ಕಂಥ ಒಂದು ಕಾವ್ಯ ರಚನೆ. ಆ ಪರಮಾತ್ಮನ ಮೇಲೆ ಅವರಿರ್ತಕ್ಕಂಥ ಒಂದು ಭಕ್ತಿ ದಾಸಶ್ರೇಷ್ಠರು ಅನ್ನಿಸ್ತು. ಹಾಗಾಗಿ ಸಂತರಿಗೆ, ಶ್ರೇಷ್ಠರಿಗೆ ಅವರಿಗೆ ಗೌರವ ಕೊಡಲೇಬೇಕು. ಅವರಿಗೆ ಇರತಕ್ಕಂತಹ ಸ್ಥಾನಮಾನ ಎಷ್ಟು, ಅವರ ಸಾಧನೆ ಎಷ್ಟು ದೊಡ್ಡದು ಇತ್ಯಾದಿಗಳ ಬಗ್ಗೆ ಎಲ್ಲ ನಾವು ಗಮನ ಕೊಡಲೇಬೇಕು. ಅಂತಹ ಮಹಾತ್ಮರಾದಂತಹ ಕನಕದಾಸರನ್ನು ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಧನ್ಯವಾದಗಳು ಗುರೂಜಿ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ಕಳೆದ ಕೆಲವು ಸಂಚಿಕೆಗಳಿಂದ ನೀವು ನವಗ್ರಹಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ನವಗ್ರಹಗಳ ಚಲನೆ ಹೇಗಿರುತ್ತೆ, ಅವುಗಳ ಪರಿಣಾಮ ಯಾವ ರೀತಿಯಾಗಿ ಬೀರುತ್ತೆ ಅಂತ. ಈ ದಿವಸ ಯಾವ ಗ್ರಹದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಹೇಳಬೇಕಾದ್ನ ಯಾಕೆ ಅಂತಂದರೆ, ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ಬಿಟ್ಟಿದ್ದೀನಿ. ಮುಂದೆ ನಾನು ತಿಳಿಸ್ಕೊಡ್ತಕ್ಕಂಥ ಗ್ರಹ ಬಹುಶಃ ಪ್ರಪಂಚದಲ್ಲಿ ಅದನ್ನು ಕಂಡ್ರೆ ಹೆದರದೇ ಇರೋರು ಇಲ್ಲ. ಅಂಥ ಗ್ರಹ
ಎಂಥ ಗ್ರಹ ಅಂತಂದ್ರೆ ಆತನ ಜನ್ಮ ಮಾತ್ರದಿಂದ ಸೂರ್ಯನಿಗೆ ಗ್ರಹಣ ಹಿಡಿತಂತೆ. ಆತನ ಜನ್ಮ ಮಾತ್ರದಿಂದ ಆತನ ಕುದುರೆಗಳ ಕಣ್ಣು ಕುರುಡಾಯ್ತಂತೆ. ಇಷ್ಟೇ ಯಾಕೆ, ಬಹುಶಃ ಪ್ರಪಂಚದಲ್ಲಿ ಯಾರನ್ನೂ ಬಿಡದೆ ಕಾಡಿರ್ತಕ್ಕಂಥ, ಯಾರಿಗೂ ಬಿಡದೆ ಕಷ್ಟ ಕೊಟ್ಟಿರ್ತಕ್ಕಂಥ, ಯಾರನ್ನ ಬೇಕಾದರೂ ತುಳಿತಕ್ಕಂಥ, ಯಾರನ್ನ ಬೇಕಾದರೂ ಉಚ್ಛ್ರಾಯ ಸ್ಥಿತಿಗೆ ತಲುಪಿಸ್ತಕ್ಕಂಥ, ಇಷ್ಟೇ ಯಾಕೆ, ಇದೆಲ್ಲ ಏನೂ ಅಲ್ಲ, ಇನ್ನು ನಮ್ಮ ಕಲ್ಪನೆಗೂ ಮೀರಿ ಕರ್ಮವನ್ನು ಮಾಡಿಸ್ತಕ್ಕಂಥ ಏಕೈಕ ಗ್ರಹ ಶನೈಶ್ಚರ. ಹೆಸರು ಕೇಳಿದ್ರೆ ನಡುಗ್ಬಿಡ್ತಾರೆ ಜನ. ಅಂತಹ ಮಹಾತ್ಮ ಅವನು. ಹೆದರ್ಕೊಂಡು ಮಹಾತ್ಮ ಅಂತ ಪದ ಕೊಟ್ಟರು ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಯಾರು ಶನಿಗೆ ಹೆದರಿ ಬಿರುದನ್ನು ಕೊಟ್ಟಿದ್ದಲ್ಲ, ಅಥವಾ ಅವನಿಗೆ ಹೆದರಿದ್ರು ಅನ್ನೋ ಕಾರಣಕ್ಕಾಗಿ ಅವನೇನೋ ಬಿಟ್ಟ ಅಂತಲೂ ಇಲ್ಲ. ಇನ್ನು ಕೆಲವ್ರದೊಂದು ಭ್ರಮೆ ಇದೆ, ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಹೋದ್ರು ಬಗ್ಗೆ ನಮಸ್ಕಾರ ಮಾಡಬಾರ್ದು. ಒಂದ ಎರಡ ಭ್ರಮೆ ಅಲ್ಲ. ನೀವು ಹೋಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ತಾನ ಅವನು. ಜಾತಕದಲ್ಲಿ 9 ಗ್ರಹಗಳಲ್ಲಿ ಒಬ್ಬ ಹೌದು ತಾನೆ. ಪ್ರತಿಯೊಬ್ಬನಿಗೂ ಹುಟ್ಟಿದ ಸಮಯ ಅಂತ ಇರುತ್ತೆ ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ 9 ಗ್ರಹಗಳು ತಮ್ಮ ತಮ್ಮ ಚಲನೆಯನ್ನು ಇಟ್ಕೊಂಡಿರ್ತಾರೆ ತಾನೆ. ಮತ್ತಷ್ಟಿದ್ಮೇಲೆ ನೀವು ಎಲ್ಲಿ ಹೋದ್ರೇನು ಎಲ್ಲಿ ಬಿಟ್ರೇನು. ಒಂದು ಕಥೆ ಹೇಳ್ತೀನಿ. ಪರಮೇಶ್ವರನ ಹತ್ರ ಹೋದ ಶನೈಶ್ಚರ. ಹೋಗಿ, ಸ್ವಾಮಿ ನೀನೇ ನನಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿ, ಎಲ್ಲರನ್ನೂ ಕಾಡಬೇಕು ಅಂತ. ಹಾಗಾಗಿ ದಯವಿಟ್ಟು ನಿಮ್ಮನ್ನು ಕಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ. ಪರಮೇಶ್ವರ ಯೋಚನೆ ಮಾಡ್ದ, ಇವ್ನು ನನ್ನನ್ನು ಕಾಡೋಕೆ ಬಂದಿದ್ದಾನಲ್ಲಪ್ಪ, ಏನು ಮಾಡಲಿ ಅಂತ. ಆವಾಗ ಹೇಳ್ದ, ನೀನು ಕಾಡಬಹುದಪ್ಪ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದರೆ 3:45 ಮಾತ್ರ ಕಾಡಬೇಕು. ಆಯ್ತು ಸ್ವಾಮಿ, 3:45 ಮಾತ್ರ ಕಾಡ್ತೀನಿ, ಪರವಾಗಿಲ್ಲ. ಸರಿ, ಮರುದಿವಸ ಬೆಳಿಗ್ಗೆ ಬರ್ಲಿಕ್ಕೆ ಹೇಳ್ದ. ಒಂದು ಅಂದಾಜು ಮೇಲೆ ಇಟ್ಕೊಳ್ಳೋಣ ನಾವು. ಬೆಳಿಗ್ಗೆ 7 ಗಂಟೆಗೆ ಬಾರಪ್ಪ, 3:45 ನನ್ನನ್ನು ಕಾಡುವೆ ಅಂತ ಒಂದೊಮ್ಮೆ ಪರಮೇಶ್ವರ ಹೇಳ್ದ ಅಂದ್ರೆ ಆಯ್ತು ಅಂತ ಅಂದ್ಬಿಟ್ಟ ಶನೇಶ್ವರ. ಸರಿ, ಬೆಳಿಗ್ಗೆ 7 ಗಂಟೆಗೆ ತಾನೇ ಬರ್ತಾನೆ ಶನೇಶ್ವರ. 6:50 ಒಂದು ಬಿದಿರಿನ ಒಳಗಡೆಗೆ, ಬಿದಿರು ಮಳೆ ಒಳಗಡೆ ಇರುವೆ ರೂಪದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟ ಪರಮೇಶ್ವರ. ಬಂದು ನನ್ನನ್ನು ಕಾಡ್ಲಿ, ಹುಡುಕ್ಲಿ, ನೋಡೋಣ. ಇಲ್ಲ, 3:45 ಆಯ್ತು. ಶನೇಶ್ವರ ಬಂದು ಕೈಲಾಸದಲ್ಲಿ ಕಾದ. ಇವನು 6:50 ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ನಲ್ಲ ಪರಮೇಶ್ವರ 10 ನಿಮಿಷ ಮುಂಚೆನೆ. 3:45 ಆದ್ರೂ ಪರಮೇಶ್ವರ ಹೊರಗೆ ಬರಲೇ ಇಲ್ಲ ಅಲ್ಲಿಂದ. ಇವನು 3:45 ಕಳೆಯೋ ತನಕನೂ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದ ಶನೇಶ್ವರ. ಆಮೇಲೆ ಕೂಗ್ದ, ಶನೇಶ್ವರನೇ ಕೂಗ್ದ, ಸ್ವಾಮಿ ನಾನು ಕೊಟ್ಟಂಥ 3:45 ಮುಗೀತು, ನೀವಿಂದು ಇರುವೆ ಸ್ವರೂಪದಿಂದ ಹೊರ ಬರಬಹುದು ಅಂತ. ಆಶ್ಚರ್ಯ ಆಗ್ಬಿಡ್ತು ಈಶ್ವರನಿಗೆ. ಬಂದು ಕೇಳ್ದ, ನಾನು ನಿನ್ನಿಂದ ತಪ್ಪಿಸ್ಕೊಂಡಲ್ಲಪ್ಪ 3:45 ಹೇಗೆ ಕಾಡ್ತೀಯ? ಸ್ವಾಮಿ ನನ್ನ ಕಾಟನೇ ತಾನೇ ನೀವು ಅಲ್ಲಿ ಹೋಗಿ ಸೇರ್ಕೊಂಡಿದ್ದು. ಈ ನನ್ನ ಕಾಟಕ್ಕಾಗಿ ನೀವು ಹೋಗಿ ಸೇರ್ಕೊಂಡ್ರಿ ಅಂತಂದ್ರೆ ಮೇಲೆ ಅಲ್ಲಿ ನಂದೇ ತಾನೇ ಪವರ್ ಇದ್ದಿದ್ದು, ಅಲ್ಲಿ ಮುಗೀತಲ್ಲ ನನ್ನ ಕೆಲಸ ಅಂತ ಹೇಳಿ ಹೊರಟೋದ್ನಂತೆ. ಹೀಗೆ ಇಂತಹ ಮಹಾತ್ಮನಾಗಿರ್ತಕ್ಕಂಥ ಶನೈಶ್ಚರ, ಇವನ ಪ್ರಭಾವ ಎಷ್ಟು ಹೇಳಿದ್ರು ಕಡಿಮೆ. ಅಂಥ ಒಂದು ಮಹಾನ್ ಶಕ್ತಿಶಾಲಿ, ಬಹುಶಃ ಅಂತ ಹೇಳೋದಲ್ಲ, ಖಂಡಿತವಾಗ್ಲೂ ಹೇಳಲೇಬೇಕು. ಬಹುಶಃ ಅನ್ನೋ ಪಕ್ಷ ಅಥವಾ ಪದವೇ ಇಲ್ಲ ಇಲ್ಲಿ. ಯಾಕೆ ಅಂದರೆ 9 ಗ್ರಹಗಳಲ್ಲಿ ಅತಿ ಹೆಚ್ಚು ಕಾಲ ಒಂದು ರಾಶಿಯಲ್ಲಿರ್ತಕ್ಕಂಥ ಗ್ರಹ ಅಂದರೆ ಶನೈಶ್ಚರನೇ. ಕನಿಷ್ಠ 30 ತಿಂಗಳಿರ್ತಾನೆ ಒಂದು ರಾಶಿಯಲ್ಲಿ, ಯಾವ ಗ್ರಹವೂ ಇರಲ್ಲ. 30 ತಿಂಗಳು. ಅತಿ ಹೆಚ್ಚು ಅಂದರೆ ಗುರು. ಶನೈಶ್ಚರನನ್ನು ಬಿಟ್ಟರೆ ಅತಿ ಹೆಚ್ಚು ಕಾಲ ಇರತಕ್ಕಂಥ ಗ್ರಹ ಅಂತಂದ್ರೆ ಗುರು. ಅವನು ಇರ್ತಕ್ಕಂಥದ್ದು ಬರೀ 10 ತಿಂಗಳು ಮಾತ್ರ. ಪರ್ಸೆಂಟೇಜ್ ಲೆಕ್ಕ ಹಾಕಿದರೆ 33.33% ಗುರುಗೂ ಶನಿಗೂ ಅಂತರ ಇರ್ತಕ್ಕಂಥದ್ದು. ಅಷ್ಟು ಕಾಲ, 30 ತಿಂಗಳ ಕಾಲ ಒಂದು ರಾಶಿಯಲ್ಲಿರ್ತಾನೆ. ಇಷ್ಟೇನಾ? ಇನ್ನೂ ಇದೆ. ಶನೈಶ್ಚರನ ಜನ್ಮವಾಗಿದ್ದು ಯಾಕೆ ಅಂತಂದ್ರೆ ಕರ್ಮ ಮತ್ತು ಧರ್ಮ ಇವುಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕಾಗಿ, ಸತ್ಕರ್ಮಾಚರಣೆ ಮಾಡ್ತಕ್ಕಂಥವರಿಗೆ ಅದರ ಫಲವನ್ನು ಕೊಡಿಸ್ಲಿಕ್ಕಾಗಿ, ದುಷ್ಕರ್ಮ ಮಾಡ್ತಕ್ಕಂಥ ದುಷ್ಟರಿಗೆ ಅದರ ಫಲವನ್ನು ಕೊಡಿಸ್ಲಿಕ್ಕಾಗಿಯೇ ಶನೈಶ್ಚರನ ಜನ್ಮ ಆಗಿದ್ದು ಅಥವಾ ಸೃಷ್ಟಿಯಾಗಿದ್ದು. ಇದಕ್ಕೆ ಹಿಂದೆ ಒಂದು ಕಥೆ ಕೂಡ ಇದೆ.
ಸುವರ್ಚಲ ಅನ್ನುವಂತಹವಳು ಅಥವಾ ವಿಶ್ವಕರ್ಮಾಚಾರ್ಯರ ಪತ್ನಿಯಾಗಿರ್ತಕ್ಕಂತಹ ಆ ಒಂದು ಸಂಜ್ಞಾ ಅನ್ನುವಂತಹ ದೇವಿಯನ್ನ ಸೂರ್ಯನಿಗೆ ವಿವಾಹ ಮಾಡಿಕೊಟ್ರು. ಆಗ ಸಂಜ್ಞಾದೇವಿಗೆ ಸೂರ್ಯನ ಆ ಒಂದು ಪ್ರಖರವಾದಂತಹ ತೇಜಸ್ಸನ್ನು ಸಹಿಸೋಕಾಗ್ತಿರ್ಲಿಲ್ವಂತೆ. ಸಹಿಸೋಕಾಗಲಿಲ್ಲ. ಹಾಗಂತ ಸೂರ್ಯನು ಬಿಟ್ಟಿರ್ಲಿಕ್ಕೂ ಆಗಲಿಲ್ಲ. ಹಾಗಾಗಿ ಸಂಜ್ಞಾದೇವಿಗೆ ತಲೆ ಬಿಸಿ ಆಯಿತು. ತಲೆ ಬಿಸಿ ಆದ್ಮೇಲೆ ಏನಾದರೂ ಒಂದು ಕೆಲಸ ಮಾಡಬೇಕಲ್ವಾ? ಏನು ಮಾಡಿದ್ಲು ಅಂತ ನೋಡೋಣ ಮುಂದಿನ ಭಾಗದಲ್ಲಿ. ಗುರು ಇದ್ದರೆ ನಾವು ಗುರು ಬಲ ಅಂತ ಹೇಳ್ತೀವಿ, ಶನಿ ಇದ್ದರೆ ಶನಿ ಕಾಟ ಅಂತ ಹೇಳ್ತೀವಿ. ಹಾಗಾಗಿ ಈ ದಿವಸ ಶನಿಯ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೀರಾ, ಧನ್ಯವಾದಗಳು ಗುರೂಜಿ. ವೀಕ್ಷಕರೇ, ಶನಿ ಗ್ರಹದ ಬಗ್ಗೆ ಇನ್ನಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಕಾರ್ಯಕ್ರಮಕ್ಕೆ ಗುಲಾಬಿ ಅನ್ನೋರು ಸಂದೇಶವನ್ನ ಕಳಿಸಿದ್ರು. ಅವರಿಗೆ ನಾವು ಈ ದಿವಸ ಕರೆಯನ್ನ ಮಾಡಿದೀವಿ. ಹಲೋ ಹಲೋ, ನಮಸ್ತೆ ಗುಲಾಬಿ ಅವರೇ. ಹಲೋ ನಮಸ್ತೆ ಮೇಡಮ್. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹಾ, ಗುಲಾಬಿ ಅವರೇ, ನಿಮ್ಗೆ ಎಷ್ಟು ವರ್ಷ ಈಗ? ನನಗೆ 48 ವರ್ಷ ಆಯ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ, ಒಳ್ಳೇದಾಗ್ಲಿಮ್ಮ. ಗುರುಜಿ, ನನಗೆ ನಮ್ಮ ಮನೆಯವರು ಎಲ್ಲಿ ಹೋದ್ರಂತ ಗೊತ್ತಿಲ್ಲ ಗುರುಜಿ. 1.5 ವರ್ಷ ಆಯ್ತು. ನಿಮ್ಮ ಯಜಮಾನ್ರು ಮನೆ ಬಿಟ್ಟು ಹೋಗಿದ್ದ? ಹೌದು, 1.5 ವರ್ಷ ಆಯ್ತು ಗುರುಜಿ. ಓಹೋ. ಎಲ್ಲಿಗೂ ಸಿಗ್ಲೇ ಇಲ್ಲ ನಮ್ಗೆ. ತುಂಬಾ ಹುಡುಕಿದೆವು, ತುಂಬಾ ಪೂಜೆ ಎಲ್ಲ ಕೊಟ್ಟೆವು. ಎಂತ ಹೆಸರು ಅವರದ್ದು? ಸಿಗ್ಲೇ ಇಲ್ಲ. ಇದ್ದಾರ ಇಲ್ವಾ ಅಂತ ಗೊತ್ತಿಲ್ಲ ಗುರುಜಿ. ಹೆಸರೇನು ಅವರದ್ದು? ರವಿ ಅಂತ. ರವಿ. ಹಾ. ಹಾ, ಏನಾಗಿತ್ತು ಅಂದ್ರೆ ಅವರು ಮನೆ ಬಿಟ್ಟು ಹೋಗೋದಕ್ಕಿಂತ ಹಿಂದೆ ಮುಂದೆ ಏನ್ ನಡೀತು ಮನೆಯಲ್ಲಿ? ಮನೆಯಲ್ಲಿ ಏನು ನಡೆದಿಲ್ಲ. ಅವ್ರು ಯಾವಾಗ ಒಂದು ಕೋಪ ಬಂದ್ರೆ ಹೋಗ್ತಾ ಇದ್ರು ಯಾವಾಗ್ಲೂ ಸಹ. ಓಹೋ. ಹೋಗಿ 1 ವಾರದಲ್ಲಿ ಎಲ್ಲ ಬರ್ತಾ ಇದ್ರು. ಇದು ಏನು ನಡಿಲ್ಲ. ಸುಮ್ಮನೆ ಮನೆ ಏನೋ ಟೆನ್ಷನ್ ಅಲ್ಲಿ ಇದ್ರು ಮಾತ್ರ. ಹಾಗೆ ಹೋದವರು ಇನ್ನು ಸಹ ಎಲ್ಲಿ ಇದ್ದಾರ ಇಲ್ಲೋ ಅಂತ ಗೊತ್ತಿಲ್ಲ. ಕಂಪ್ಲೇಂಟ್ ಎಲ್ಲ ಮಾಡಿದೀವಿ. ಓಹೋ, ಆಯ್ತು. ಈಗ ಅವರನ್ನ ವಾಪಸ್ ಮನೆಗೆ ಕರೆಸೋದಕ್ಕೆ ಬೇಕಾದಂತ ಒಂದು ಪ್ರಯತ್ನ ಮಾಡ್ಬೇಕಲ್ಲಮ್ಮ. ಆ ಪ್ರಯತ್ನ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ನಿಮಗೆ ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡಿ ತಿಳಿಸ್ತೇನೆ, ಆಯ್ತಾ? ಗುಲಾಬಿ ಅವರೇ, ಹೇಳಿ ಗುರುಗಳೇ. ನಿಮ್ಮ ಯಜಮಾನರಿಗೆ ಬಲಭಾಗದಲ್ಲಿ ಮೀಸೆಯ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ಮಚ್ಚೆ ಉಂಟಾ? ಇತ್ತಲ್ಲ? ನಮಗೆ ಅವರ ಲಕ್ಷಣ ಕಾಣಿಸ್ತಾ ಉಂಟು. ಹಾಗಾಗಿ ಯೋಚನೆ ಮಾಡ್ತಾ ಇದ್ದೇನೆ ನಾನು. ಕೂದಲು ಸ್ವಲ್ಪ ಮುಂಭಾಗದಲ್ಲಿ ಉದುರಿತ್ತು. ಹಾಗಲ್ಲ, ಬಾಲ್ಡ್ ಹೆಡ್ ಅಲ್ಲ, ಅಗಲವಾದ ಹಣೆ ಅಂತ ಅಲ್ಲವಾ? ಹೌದು. ಇದು ಇಲ್ಲಿ ಪ್ರಶ್ನೆ ಪ್ರಕಾರ ಅವರು ಸ್ವಲ್ಪ ದೂರದಲ್ಲಿ ಇದ್ದಾರೆ. ಈಗ ನೀವು ಅವರದ್ದು ಒಂದು ಫೋಟೋ ತಗೊಳ್ಳಿ. ಅವರೊಬ್ಬರೇ ಇರುವಂತಹದ್ದು ಒಂದು ಫೋಟೋ ತಗೊಂಡು ಒಂದು 3 ಬಿಳಿಯ ಕಲ್ಲು, ಬಿಳಿಗಲ್ಲು ಬರ್ತದೆ ಅಲ್ಲ, ಬೆಣಚು ಕಲ್ಲು, ಚೂಪಾಗಿರ್ತಕ್ಕಂಥ ಕಲ್ಲು, ಆ ಬಿಳಿಯ ಕಲ್ಲು ಒಂದು 3 ಕಲ್ಲು ತಗೊಳ್ಳಿ. ಜೊತೆಯಲ್ಲಿ ಸ್ವಲ್ಪ ಬಿಳಿಯ ಸಾಸಿವೆ, ಒಂದು 50 ಗ್ರಾಂ ಬಿಳಿ ಸಾಸಿವೆ ತಗೊಳ್ಳಿ. ಆ ಕಲ್ಲು ಮತ್ತು ಬಿಳಿ ಸಾಸಿವೆಯನ್ನ ಅಲ್ಲಿ ನಿಮ್ಮ ಮನೆ ಯಾವ ಊರಿನಲ್ಲಿ ನೀವಿರೋದು? ಅರೆ ಅಂಗಡಿಯ? ಮಂಗಳೂರು. ಅಲ್ಲಿ ಹತ್ತಿರದಲ್ಲಿ, ನಿಮ್ಮ ಮನೆ ಹತ್ತಿರದಲ್ಲಿ ಈಶ್ವರನ್ ದೇವಸ್ಥಾನ ಉಂಟಲ್ಲ? ಆ ಈಶ್ವರನ್ ದೇವಸ್ಥಾನಕ್ಕೆ ಬಿಳಿ ಸಾಸಿವೆ ಮತ್ತು ಕಲ್ಲನ್ನ ಕೊಟ್ಟು ಒಂದು ಪೂಜೆ ಅಂತ ಮಾಡಿಸ್ಕೊಂಡು ಬನ್ನಿ. ಅದಕ್ಕೆ ಬಿಳಿ ಸಾಸಿವೆ ಮತ್ತೆ ಕಲ್ಲು ಕೊಟ್ಟು ಪೂಜೆ ಮಾಡಿಸ್ಬೇಕಾ? ಹೌದು, ಅದು ಪೂಜೆ ಮಾಡಿಸ್ಬೇಕು. ಮನೆಗೆ ಬಂದ ನಂತರ ನಿಮ್ಮ ಯಜಮಾನ್ರು ಹಾಕ್ತಾ ಇದ್ದಿದ್ದು ಪಂಚೆ ಅಥವಾ ಶರ್ಟ್ ಉಂಟಲ್ಲ, ಆ ಶರ್ಟಿನ ಒಳಗೆ ಅಷ್ಟನ್ನು ಹಾಕಿ, ಬಿಳಿ ಸಾಸಿವೆ ಮತ್ತು ಆ 3 ಕಲ್ಲು ಜೊತೆಯಲ್ಲಿ ನಿಮ್ಮ ಯಜಮಾನರ ಫೋಟೋವನ್ನು ಇಟ್ಟು ಒಂದು ಗಂಟು ಕಟ್ಟಿ, ನಿಮ್ಮ ಮನೆಯಲ್ಲಿ ಆ ಬೀರು ಉಂಟಲ್ಲ, ಗಾಡ್ರೇಜ್, ಅದರಲ್ಲಿ ಮೇಲ್ಭಾಗದಲ್ಲಿ ಒಳಗಡೆ ಇಟ್ಟು ಬಿಟ್ಬಿಡಿ. ಹಾಗೆ ಪ್ರತಿ ಅಮಾವಾಸ್ಯೆಯಲ್ಲೂ ಅದನ್ನ ತೆಗೆದು
ಅದಕ್ಕೆ ಸ್ವಲ್ಪ ಊದಿನ ಕಡ್ಡಿ ಹೊಗೆ ತಾಗುವ ಹಾಗೆ ಮಾಡಿ, ಆ ಗಂಟಿಗೆ ಒಳಗೆ ಇರ್ತಕ್ಕಂಥ ಕಲ್ಲು ಇತ್ಯಾದಿಗಳು, ಗಂಟು ಬಿಚ್ಚುವುದು ಬೇಡ, ಹಾ ಆಯ್ತು. ಹಾಗೆ ಹೊರಗಿನಿಂದ ಸ್ವಲ್ಪ ಊದಿನ ಕಡ್ಡಿ ಹೊಗೆಯನ್ನು ಹಿಡೀರಿ. ಹಾ ಆಯ್ತಾ? ಆಯ್ತು. ಎಲ್ಲೇ ಇದ್ರೂ ಬೇಗ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸ್ಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ MD ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರನ್ನ ಟೈಪ್ ಮಾಡಿ, ಮತ್ತೆ ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನ ಟೈಪ್ ಮಾಡಿ 57827ಕ್ಕೆ ನಮಗೆ ಕಳಿಸ್ಕೊಡಿ. ನಿಮ್ಮಿಂದ ಸಂದೇಶ ಬಂದ ನಂತರ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ. ನೀವು ನೇರವಾಗಿ ಗುರೂಜಿ ಜೊತೆ ಮಾತಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೋಬಹುದು. ಗುರೂಜಿ, ನಾಳೆ ಎಲ್ಲ ರಾಶಿಯವರಿಗೆ ಯಾವ ರೀತಿ ಯೋಗ ಫಲ ಇದೆ ಅಂತ ತಿಳಿಸ್ಕೊಡಿ. ಮೊದಲು ಮೇಷರಾಶಿ ಯೋಗ ಫಲವನ್ನು ನೋಡೋಣ. ಮೇಷರಾಶಿಯವರ ಯೋಗ ಫಲದ ಪ್ರಕಾರ ತೃತೀಯ ಭಾವದಲ್ಲಿರ್ತಕ್ಕಂತಹ ಚಂದ್ರ ಸ್ವಕ್ಷೇತ್ರಾತ್ ವೇದಲ್ಲಿರೋದ್ರಿಂದ, ಜೊತೆಯಲ್ಲಿ ಆ ಚಂದ್ರನಿಗೆ ಶುಕ್ರನ ದೃಷ್ಟಿಯೂ ಬೀಳತಕ್ಕಂಥದ್ದಾದ್ರಿಂದ ಶುಕ್ಲ ಪಕ್ಷದ ಚಂದ್ರನಲ್ಲ, ಕೃಷ್ಣ ಪಕ್ಷದ ಚಂದ್ರ. ಅಷ್ಟೇ ಅಲ್ಲದೆ ನಾಳೆ ದಿವಸ ಸಂಕಷ್ಟಹರ ಚತುರ್ಥಿ ಕೂಡ ಇದೆ. ನಾಳೆ ಸಾಯಂಕಾಲ ಅವನು ಅರ್ಘ್ಯಾದಿಗಳನ್ನು ಸ್ವೀಕಾರ ಕೂಡ ಮಾಡುತ್ತಾನೆ. ಹಾಗಾಗಿ ಮೇಷರಾಶಿಯವರಿಗೆ ಉತ್ತಮವಾದಂಥ ಫಲವನ್ನು ಕೊಡಲೇಬೇಕು, ಕೊಡ್ತಾನೆ ಕೂಡ. ಸುಖ ಶಾಂತಿ ಎಲ್ಲವೂ ಇರ್ತದೆ. ಉತ್ತಮವಾದಂಥ ಯಾವುದಾದ್ರೂ ಕ್ಷೇತ್ರಯಾತ್ರೆಯ ಒಂದು ಯೋಗ ಕೂಡ ಇದೆ. ಹಾಗಾಗಿ ಹೆಚ್ಚು ಚಿಂತನೆ ಮಾಡತಕ್ಕಂಥದ್ದು ಅಥವಾ ಬೇಸರ ಮಾಡ್ಕೊಳ್ತಕ್ಕಂಥದ್ದಿಲ್ಲ. ಆಕಸ್ಮಿಕವಾಗಿ ಏನಾದರೂ ಚಿಕ್ಕ ಪುಟ್ಟ ತೊಂದರೆಗಳು ಅಂತ ಕಂಡ ಪಕ್ಷದಲ್ಲಿ, ಆಕಸ್ಮಿಕವಾಗಿ ಕಂಡ್ರೆ ಮಹಾಗಣಪತಿಯನ್ನು ಸೇವೆ ಮಾಡಿ, ಆ ಗಣಪತಿಗೆ ಸಂಬಂಧಿತವಾಗಿರ್ತಕ್ಕಂತಹ ಸ್ತೋತ್ರಾದಿಗಳನ್ನು ಬೆಳಿಗ್ಗೆ ಮುಂಚೆನೆ ಹೇಳ್ಕೊಳ್ಳೋದ್ರಿಂದ ಬರುವಂತಹ ಸಣ್ಣ ಪುಟ್ಟ ತೊಂದರೆಗಳು ಸಹ ಪರಿಹಾರವಾಗುತ್ತೆ. ಮುಂದಿರುವುದು ವೃಷಭ ರಾಶಿ. ವೃಷಭ ರಾಶಿಯವರ ಯೋಗ ಫಲದ ಪ್ರಕಾರ ದ್ವಿತೀಯ ಭಾವದಲ್ಲಿರ್ತಕ್ಕಂತಹ ವಕ್ರಗುರು ಚಂದ್ರ ಯೋಗವನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಕಣ್ಣಿಗೆ ಸಂಬಂಧಿತವಾಗಿರ್ತಕ್ಕಂತಹ ತೊಂದರೆಯ ದಿನ. ಕಣ್ಣಿಗೆ ಒಂದು ಬಹಳ ಪ್ರಖರವಾಗಿರ್ತಕ್ಕಂತಹ ಬೆಳಕಿನಿಂದಾಗಿ ಸ್ವಲ್ಪ ಕಾಲ ಕಣ್ಣು ಮಂಜಾಗ್ತಕ್ಕಂಥದ್ದು, ಅಥವಾ ಕಣ್ಣು ನೋವು ಬರತಕ್ಕಂಥದ್ದು, ಅಥವಾ ಕಣ್ಣಿನಿಂದ ನೀರಿಳಿತಕ್ಕಂಥದ್ದು ಇತ್ಯಾದಿ ದೋಷಗಳು ಕಂಡು ಬರ್ತಾ ಇದೆ. ಕಣ್ಣಿಗೆ ಸಂಬಂಧಿತವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾದಂಥ ಅನಿವಾರ್ಯತೆ ಇದೆ. ಇಲ್ಲಿ ಶುಕ್ರನ ದೃಷ್ಟಿ ಕೂಡ ಇರೋದರಿಂದ, ರಾಶ್ಯಾಧಿಪತಿಯು ಷಷ್ಠಾಧಿಪತಿಯೂ ಆಗಿರ್ತಕ್ಕಂಥ ಶುಕ್ರನ ದೃಷ್ಟಿ ಇದೆ. ಜೊತೆಯಲ್ಲಿ ಶುಕ್ರನಿಗೆ ಶನಿಯ ದೃಷ್ಟಿ ಇದೆ. ಯಾವುದಾದ್ರೂ ಚೂಪಾಗಿರ್ತಕ್ಕಂಥ ಒಂದು ವಸ್ತುವಿನಿಂದ ಕಣ್ಣಿಗೆ ಸ್ವಲ್ಪ ಹಾನಿ ಕೂಡ ಆಗಬಹುದು. ಆ ವಿಚಾರದಲ್ಲೂ ಸಹ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಷ್ಟು ಸಾಲದು ಅಂತ ಕಣ್ಣಿಗೆ ಸಂಬಂಧಿತವಾಗಿ ಏನೇ ಸಮಸ್ಯೆ ಬಂದರೂ ಸಹ ಇದ್ದಾನೆ ಸೂರ್ಯನ ಆರಾಧನೆಯನ್ನು ಮಾಡಿ, ಖಂಡಿತವಾಗಿ ಉತ್ತಮವಾದಂಥ ಫಲ ಸಿಗುತ್ತೆ. ಮುಂದಿರೋದು ಮಿಥುನ ರಾಶಿ. ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ಚಂದ್ರ ರಾಶಿಯಲ್ಲೇ ಇದ್ದಾನೆ, ಧನಾಧಿಪತಿ ಕೂಡ. ಉತ್ತಮವಾದಂಥ ದಿನ. ರಾಶಿಯಲ್ಲೇ ಇರತಕ್ಕಂಥ ವಕ್ರಗುರು ಉತ್ತಮವಾದಂಥ ಫಲವನ್ನು ಕೊಡಬೇಕು. ಸಪ್ತಮ ಭಾವದಲ್ಲಿರ್ತಕ್ಕಂಥ ಶುಕ್ರನ ಫಲ ಅಷ್ಟು ಸರಿಯಾಗಿಲ್ಲ. ಹಂಗಂದರೆ ವಿಶೇಷ ಏನಪ್ಪ ಅಂತಂದರೆ, ಮನೆಯಲ್ಲಿ ಸ್ವಲ್ಪ ಕೌಟುಂಬಿಕರ ಮಧ್ಯೆ ವೈಮನಸ್ಸಿನ ವಾತಾವರಣ ಅಂತ ಹೇಳ್ಬೋದು. ಆದ್ದರಿಂದ ಶಚೀಂದ್ರ ಪೂಜೆಯನ್ನು ಮಾಡಿದರೆ ನಾಳೆ ದಿವಸ ಬೆಳಗ್ಗೆನೆ ಇಂದ್ರಾಣಿ ಸಹಿತನಾಗಿರ್ತಕ್ಕಂಥ ಇಂದ್ರನ ಪೂಜೆಯನ್ನು ಮಾಡೋದರಿಂದ ಈ ಒಂದು ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗ್ತದೆ. ಇದು ಮಿಥುನ ರಾಶಿಯ ಯೋಗ ಫಲ. ಕರ್ಕಾಟಕಾದಿ ಉಳಿದ ರಾಶಿಗಳ ಯೋಗ ಫಲವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಆಗಲಿ ಗುರುಜಿ. ವೀಕ್ಷಕರೇ, ಈಶ್ವರಿ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು, ಅವರಿಗೆ ಕರೆಯನ್ನ ಮಾಡಿದೀವಿ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನಮ್ಮ ಆರೋಗ್ಯದ ಬಗ್ಗೆ ಮತ್ತೆ ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ವರ್ಷ ಅಮ್ಮ ನಿಮ್ಗೆ? ನಮ್ಗೆ 29, ನಮ್ಮ ಯಜಮಾನ್ರಿಗೆ 41. ನಿಮ್ಮ ಯಜಮಾನ್ರ ಹೆಸರೇನಮ್ಮ? ಶಂಭುಲಿಂಗಪ್ಪ ಅಂತ. ಗುರುಜಿ ಇದಾರೆ, ಮಾತಾಡಿಮ್ಮ. ಹಾ ಕೊಡಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಒಳ್ಳೇದಾಗಲಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಆರ್ಮಿಯಲ್ಲಿ ಇದೀವಿ ನಾವು. ಕೇಳಿ, ನೀವು ಆರ್ಮಿಯಲ್ಲಿದ್ದೀರಾ? ನಾವೆಲ್ಲ ಯಜಮಾನ್ರು ಇದಾರೆ. ಸರಿ ಕೇಳಿಮ್ಮ. ಅದು ಒಂದು ಪ್ರಮೋಷನ್ ಆಗ್ತಿಲ್ಲ ಗುರುಜಿ ಈಗ. ಆಮೇಲೆ ಡ್ಯೂಟಿ ಸಾಕು ಅಂತ ಇದಾರೆ. ನಮ್ಗೆ ಅದ್ರ ಮೇಲೇನೆ ಜೀವನ. ಓಹೋ, ಯಾವ ಊರ್ನಲ್ಲಿರೋದು ನೀವು? ನಾವು ಈಗ ಬೆಂಗಳೂರಲ್ಲೇ ಇದ್ದೀವಿ ಗುರುಜಿ. ನಮ್ಮ ಯಜಮಾನ್ ಆಸಾಮಲ್ಲಿ ಇದಾರೆ. ಸರಿ ಆಯ್ತು. ಈಗ ಅವರಿಗೆ ಅಗ್ರಿಮೆಂಟ್ ಇನ್ನು ಎಷ್ಟು ವರ್ಷ ಇದೆ? ಅವ್ರು ಮಾಡಿದ್ರೆ ಇನ್ನೊಂದು 5 ವರ್ಷ ಮಾಡ್ಬೋದು ಗುರುಜಿ. ಇಲ್ಲ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಪ್ರಮೋಷನ್ ಇಲ್ಲ, ಆಮೇಲೆ ಸಾಕು ಬಂದ್ಬಿಡ್ತೀನಿ ಅಂತಿದ್ದಾರೆ. ಹೌದಾ? ಹೌದು ಗುರುಜಿ. ಆಮೇಲೆ ಮತ್ತೆ ಮನೆ ಅಂದ್ರೆ ಮನೆ ಕಟ್ಟೋದು ಆಗ್ತಿಲ್ಲ ನಮ್ಗೆ. ಅಲ್ಲಮ್ಮ, ಈಗ ಅಲ್ಲಿ ಸರ್ವಿಸ್ ಆಗಿದೆ ಅಂತ ಹೇಳಾದ್ರೆ ರಿಟೈರ್ಮೆಂಟ್ ತಗೊಂಡ್ ಬಂದು ಇಲ್ಲಿ ಯಾವ್ದಾದ್ರು ಸರ್ಕಾರಿ ನೌಕರಿಗೆ ಹುಡುಕ್ಬೋದಲ್ಲ? ಅದೇ ಆತರ ಮಾಡ್ಬೋದಾ? ಇದ್ರನ್ನೇ ಕಂಟಿನ್ಯೂ ಆಗಿ ಮಾಡ್ಬೋದಾ ಮುಂದೆ? ಇದ್ರಲ್ಲೇ ಒಳ್ಳೇದಾಗತ್ತಾ ಅಂದ್ಬಿಟ್ಟು.
2 ನಿಮಿಷದಲ್ಲಿ ನಾನು ಜಲಾಂತರ್ದರ್ಶಿನಿಯಲ್ಲಿ ನೋಡಿ ನಿಮಗೆ ತಿಳಿಸ್ಬಿಡ್ಲಾ? ಹಾ ಆಯ್ತು ಗುರುಜಿ. ಸರಿ. ಈಶ್ವರಿ ಅವರೇ, ಹಾ ಹೇಳಿ ಗುರುಜಿ. ಜಲಾಂತರ್ದರ್ಶಿನಿಯಲ್ಲಿ ಬಂದ ಪ್ರಕಾರ ನಿಮ್ಮ ಯಜಮಾನರು ಶೀಘ್ರದಲ್ಲಿ ಅವರ ಒಂದು ಸ್ಥಾನ ಪಲ್ಲಟ ಯೋಗ ಅನ್ನುವಂಥದ್ದು ತುಂಬಾ ಚೆನ್ನಾಗಿದೆ. ಹಾ ಅವರು ಆ ಕಾರ್ಯಕ್ಷೇತ್ರವನ್ನು ಬದಲಾವಣೆ ಮಾಡಿ ಹಾ ಬಂದು ಇಲ್ಲೆಲ್ಲಾದ್ರೂ ಒಂದ್ ಕಡೆ ಬೇರೆ ಕಡೆ ನೌಕರಿಗೆ ಪ್ರಯತ್ನ ಮಾಡ್ಲಿ. ಹಾ ಹಾ ಉತ್ತಮವಾದಂತ ನೌಕರಿ ಕೂಡ ಸಿಕ್ಕತ್ತೆ. ಹಾ ಗುರುಜಿ, ಈ ಪ್ರಮೋಷನ್ ಏನು ಇದು ಇಲ್ವಲ್ಲ ಈ ಗುರುಜಿ? ಪ್ರಮೋಷನ್ ಅಂತ ಹೇಳಿ ಆಗ್ತಕ್ಕಂತಹದ್ದು ಸ್ವಲ್ಪ ಅನುಮಾನ ಇದೆ, ಮತ್ತೆ ಅದಕ್ಕೆ ಸ್ವಲ್ಪ ಪೈಪೋಟಿ ಕೂಡ ಇದೆ. ಹಾ ಹಾಗಾಗಿ ಪ್ರಮೋಷನ್ಗಾಗಿ ಪ್ರಯತ್ನ ಮಾಡೋದ್ರ ಬದಲು ಹಾ ಅಲ್ಲಿಂದ ಬಂದು ಇಲ್ಲಿ ಯಾವ್ದಾದ್ರು ಒಂದು ಉದ್ಯೋಗಕ್ಕೆ ಪ್ರಯತ್ನ ಮಾಡತಕ್ಕಂತಹದ್ದು ಸರಿಯಾಗಿದೆ. ಹಾ ಆ ಸಂಬಂಧಿತವಾಗಿ ಒಂದು ಸಾರಿ ಎಲ್ಲಾದ್ರೂ ಒಂದು ಮಹಾಕ್ಷೇತ್ರ ದರ್ಶನವನ್ನು ಮಾಡ್ಲಿ. ಬಾದಾಮಿ ಬನಶಂಕರಿ ಇದೆ. ಸರಿ, ಅಲ್ಲಿ ಕ್ಷೇತ್ರ ದರ್ಶನವನ್ನು ಮಾಡ್ಲಿ, ಕುಲದೇವತಾ ಕ್ಷೇತ್ರ ದರ್ಶನ ಮಾಡಿ ಹಾ ಅಲ್ಲೊಂದು ಸೇವೆಯನ್ನು ಮಾಡಿ ಉತ್ತಮವಾದಂತ ಉದ್ಯೋಗ ಖಂಡಿತವಾಗಿ ಪ್ರಾಪ್ತಿ ಆಗುತ್ತೆ. ಹಾ ಗುರುಜಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ವೀಕ್ಷಕರೇ, ಈಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮವನ್ನ. ವೀಕ್ಷಕರು, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರವನ್ನ ಬರೆದಿದ್ದಾರೆ. ಈ ದಿವಸ ಒಂದು ಪತ್ರವನ್ನ ಓದ್ತಾ ಇದ್ದೀನಿ. ಪೂಜ್ಯ ಶ್ರೀ ಗುರುಗಳಾದಂತಹ ವಾಚಸ್ಪತಿ ಭಟ್ ಗುರೂಜಿ ಅವರಿಗೆ ನನ್ನ ನಮಸ್ಕಾರಗಳು. ಗುರುಗಳೇ, ನಿಮ್ಮ ಮಹರ್ಷಿ ದರ್ಪಣ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ನಾವು ಈ ಕಾರ್ಯಕ್ರಮವನ್ನ ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ತುಂಬಾ ಸಂತೋಷ ಆಗ್ತಿದೆ ಗುರೂಜಿ. ನನ್ನ ಹೆಸರು ಅಭಿಷೇಕ್ ಅಂತ. ನಾನು ನನ್ನ ಸಮಸ್ಯೆ ಬಗ್ಗೆ ಕೇಳ್ತಾ ಇದ್ದೀನಿ. ನನ್ನ ವಿದ್ಯಾಭ್ಯಾಸದ ಬಗ್ಗೆ ನನ್ನ ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಗುರೂಜಿ. ನಾನು ದ್ವಿತೀಯ PUCಯಲ್ಲಿ ಓದ್ತಾ ಇದ್ದೀನಿ. ನನ್ನ ಮುಂದಿನ ವಿದ್ಯಾಭ್ಯಾಸ ಹೇಗಿದೆ ಅಂತ ನನ್ನ ಪ್ರಶ್ನೆ. ನಾನು ಮೊದಲು ತುಂಬ ಚೆನ್ನಾಗಿ ಓದ್ತಿದ್ದೆ, ಆದರೆ ಈಗ ಅಂತಹ ಆಸಕ್ತಿ ವಿದ್ಯಾಭ್ಯಾಸದಲ್ಲಿ ಇಲ್ಲ. ನಾನು ಮೊದಲಿನಂತನೇ ಓದಬೇಕು, ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಗಳಿಸಬೇಕು. ಗುರುಗಳೇ, ನೀವು ನನಗೆ ಸರಿಯಾದ ಸಲಹೆ ಮಾರ್ಗಗಳನ್ನು ಹೇಳಿ ಗುರೂಜಿ. ನಿಮ್ಮ ಹತ್ರ ನಾನು ಖಂಡಿತ ತಪ್ಪದೇನೆ ಪಾಲಿಸ್ತೀನಿ. ಅಭಿಷೇಕ್ ಅವರೇ, ನಿಮ್ಮ ಒಂದು ಅಭಿಮಾನಕ್ಕೆ ನಾವು ಚಿರಋಣಿ. ಮೊದಲನೇದಾಗಿ ಬಹಳ ಸಂತೋಷ. ಯಾರಾದರೂ ಒಬ್ಬರನ್ನ ಈ ರೀತಿಯಾಗಿ ಹಿಡ್ಕೊಳ್ಬೇಕು, ಅವ್ರು ಹೇಳಿದ ಮಾತನ್ನು ಅಕ್ಷರಶಃ ಪಾಲಿಸ್ಬೇಕು. ಖಂಡಿತವಾಗಿ ಆವಾಗ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಯಾಕೆಂತಂದರೆ ಗುರುಬುದ್ಧಿರ್ ಹಿತಾಯ ಚ ಅಂತ. ಆದಷ್ಟು ನಿಮ್ಮ ಹಿತವನ್ನೇ ಬಯಸಿ ಹೇಳ್ತೇವೆ. ಈಗಲೂ ಸಹ ಜಲಾಂತರ್ದರ್ಶಿನಿಯಲ್ಲಿ ನಿಮ್ಮ ಈ ವಿದ್ಯಾಭ್ಯಾಸಕ್ಕೆ ಬರುವಂತಹ ಅಡ್ಡಿ ಆತಂಕಗಳೇನು ಅಂತ ನೋಡಿ ತಿಳಿಸ್ತೀನಿ. ಅದರಂತೆ ನಿವಾರಣಾ ಉಪಾಯ ಕೂಡ ತಿಳಿಸ್ತೀನಿ. ಪರಿಹಾರವನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಅಭಿಷೇಕ್ ಅವರೇ, ನಿಮಗೆ ಬಂದಿರತಕ್ಕಂಥ ಸದ್ಯದ ಸಮಸ್ಯೆ ಇದು ತಾತ್ಕಾಲಿಕವಾದ್ದು ಅಷ್ಟೇ, ಬಿಟ್ಟರೆ ಇದೇನು ದೀರ್ಘಕಾಲದ್ದು ಅಲ್ಲ, ಅಥವಾ ಶಾಶ್ವತವಾದ್ದು ಅಲ್ಲ, ಅಥವಾ ನಿಮಗೇನೋ ದೊಡ್ಡ ಸಂಕಟ ಬಂದಿದೆ ಅಂತಲೂ ಅಲ್ಲ. ಸ್ವಲ್ಪ ಮಟ್ಟಿಗೆ ನಿಮಗೆ ಮಾನಸಿಕವಾಗಿ ನೋವಾಗಿದೆ. ಆ ನೋವಿನಿಂದಾಗಿ ನಿಮ್ಮ ಮನಸ್ಸು ಹೊರ ಹೊರಟಿದೆ ಅಷ್ಟೇ, ಬಿಟ್ಟರೆ ಇನ್ನೇನೂ ನಿಮ್ಗೆ ತೊಂದರೆ ಅಂತ ಆಗಿಲ್ಲ. ಬಹಳ ಸುಲಭವಾಗಿ ಪರಿಹಾರ ಕೂಡ ಆಗುತ್ತೆ. ದತ್ತಸ್ತವರಾಜ ಅನ್ನುವಂಥ ಒಂದು ಸ್ತೋತ್ರ ಮಾಲಿಕೆ ಇದೆ. ಆ ದತ್ತಸ್ತವರಾಜ ಸ್ತೋತ್ರ ಮಾಲಿಕೆಯನ್ನು ಅಶ್ವತ್ಥ ಮರದ ಕೆಳಗೆ ಕೂತ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಪ್ರತಿದಿನ ಅದರ ಪಠನವನ್ನು ಮಾಡಿ. ಉತ್ತಮವಾದಂತಹ ಒಂದು ಫಲಿತಾಂಶ ನಿಮಗೆ ಖಂಡಿತವಾಗಿ ಸಿಕ್ಕತ್ತೆ. ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ನಿಮಗೆ ಓದೋದಕ್ಕೂ ಸಹ ಶ್ರದ್ಧೆ ಬಂದೇ ಬರುತ್ತೆ. ದತ್ತಸ್ತವರಾಜ ಪಠನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಶ್ವತ್ಥ ಮರದ ಕೆಳಗೆ, ನೆನಪಿಟ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಅಭಿಷೇಕ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ. ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರಿಬೇಕು ಅಂದರೆ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವಾಹಿನಿಯ ವಿಳಾಸವನ್ನು ತೋರಿಸ್ತೀವಿ. ದಯವಿಟ್ಟು ಆ ವಿಳಾಸಕ್ಕೆ ಪತ್ರವನ್ನು ಬರೀರಿ. ಯಾರು ಪತ್ರವನ್ನು ಬರೀತಿರೋ, ಯಾರ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಿರೋ, ಇಬ್ಬರ ಹೆಸರನ್ನು ಹಾಗೂ ವಯಸ್ಸನ್ನು ದಯವಿಟ್ಟು ಬರೆದು ಕಳಿಸಿ. ನಿಮ್ಮ ಪತ್ರ ಸಾಧ್ಯವಾದಷ್ಟು ಸರಳವಾಗಿ ಹಾಗೂ ಸ್ಪಷ್ಟವಾಗಿ ಇರಲಿ. ಒಂದು ಪತ್ರಕ್ಕೆ ಕೇವಲ ಒಬ್ಬರ ಬಗ್ಗೆ ಮಾತ್ರ ನೀವು ಪ್ರಶ್ನೆಯನ್ನು ಕೇಳಬೇಕು. ಈಗ ಇನ್ನುಳಿದ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ಕೇಳೋಣ ಅಲ್ವಾ? ಗುರುಜಿ, ಉಳಿದ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಕರ್ಕಾಟಕ ರಾಶಿ ಯೋಗ ಫಲವನ್ನು ನೋಡೋಣ. ಕರ್ಕಾಟಕ ರಾಶಿಯವರಿಗೆ ವ್ಯಯಭಾವದಲ್ಲಿರ್ತಕ್ಕಂಥ ರಾಶ್ಯಾಧಿಪತಿಯನ್ನು ನೋಡಿದಾಗ
ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಲಾಭಾಧಿಪತಿಯ ದೃಷ್ಟಿ ವೇಕೆ ಇರತಕ್ಕಂಥದ್ದಾದ್ದರಿಂದ ಹಣಕಾಸಿನಲ್ಲಿ ಸ್ವಲ್ಪ ಅಡಚಣೆ ಆಗ್ತಕ್ಕಂಥದ್ದು ಮತ್ತು ಚತುರ್ಥ ಭಾವಾಧಿಪತಿಯ ದೃಷ್ಟಿಯೂ ವೇಕೆ ಬರತಕ್ಕಂಥದ್ದಾದ್ದರಿಂದ ಸ್ವಲ್ಪ ಮಟ್ಟಿಗೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಕಿರಿಕಿರಿಯ ವಾತಾವರಣ ಅಂತ ಹೇಳಬಹುದು. ಹಾಗಾಗಿ ಅಷ್ಟು ಉತ್ತಮವಾದಂಥ ದಿನ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂತೂ ಏನೇ ಆದರೂ ಸಹ ದೈವಾನುಗ್ರಹದಿಂದ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಆಗಬಹುದು. ಹಾಗಾಗಿ ನೀವು ದೈವಾನುಗ್ರಹವನ್ನು ತಗೊಳ್ಬೇಕು. ಕರ್ಕಾಟಕ ರಾಶಿಯವರು ನಾಳೆ ದಿನ ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡಿ. ರಾಜರಾಜೇಶ್ವರಿ ಆರಾಧನೆಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿ ಪರಿಹಾರವಾಗುತ್ತೆ. ಮುಂದಿನದು ಸಿಂಹರಾಶಿ. ಸಿಂಹರಾಶಿಯವರ ಯೋಗಫಲದ ಪ್ರಕಾರ ಕರ್ಮಾಧಿಪತಿಯ ದೃಷ್ಟಿ ಲಾಭಕ್ಕೂ ವ್ಯಯಾಧಿಪತಿಯು ಲಾಭಕ್ಕೂ ಇರೋದಾದ್ರಿಂದ ಉತ್ತಮವಾದಂಥ ಫಲ ಅಂತಲೇ ಹೇಳಬೇಕು. ಆದರೆ ಪಂಚಮಾಧಿಪತಿಯು ವಕ್ರನಾಗಿರ್ತಕ್ಕಂಥದ್ದಾದ್ರಿಂದ ಎಲ್ಲಾದರೂ ಸ್ವಲ್ಪ ಮಟ್ಟಿನ ಮರ್ಯಾದೆ ಕಳ್ಕೊಳ್ತಕ್ಕಂಥ ಪ್ರಸಂಗ ಅಂತ ಹೇಳ್ಬೋದು. ವಾಡಿಕೆ ಮಾತಿನಲ್ಲಿ ಸುಮ್ಮನೆ ಹೇಳ್ತಕ್ಕಂಥದ್ದು ಅಷ್ಟೇ, ಸ್ವಲ್ಪ ಅವಮಾನವಾಗ್ತಕ್ಕಂಥ ಯೋಗ ಕೂಡ ಇದೆ. ಹಾಗಾಗಿ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಬೇಕಾಗ್ತದೆ. ಕಾರಣ ಏನು ಅಂತಂದು ತೃತೀಯ ಭಾವದಲ್ಲಿರ್ತಕ್ಕಂತಹ ಬುಧ ಆ ಒಂದು ಕೆಲಸವನ್ನು ಮಾಡಿಸ್ತಾನೆ. ಯಾಕೆಂದರೆ ಬುಧಚಂದ್ರರು ಸಮಾಹ ನವಪಂಚಮದಲ್ಲಿರುವಾಗ ಇಂತಹ ಒಂದು ಯೋಗ ಅನ್ನುವಂಥದ್ದು ಬರುತ್ತೆ. ಮಾತಿನಿಂದಾಗಿ ಕೆಟ್ಟ ಹೆಸರು ಬರ್ತಕ್ಕಂಥದ್ದು, ಎಚ್ಚರಿಕೆಯನ್ನು ವಹಿಸಬೇಕು. ದತ್ತಾತ್ರೇಯರ ಆರಾಧನೆಯಿಂದ ಎಲ್ಲ ಸಮಸ್ಯೆಗಳು ಖಂಡಿತವಾಗಿ ಪರಿಹಾರವಾಗುತ್ತೆ. ಮುಂದಿರೋದು ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಯೋಗಫಲದ ಪ್ರಕಾರ ಸ್ವಲ್ಪ ವಾಹನಕ್ಕಾಗಿ ಮಾಡಿಕೊಂಡಿರ್ತಕ್ಕಂತಹ ಸಾಲದಿಂದ ಚಿಂತೆಯನ್ನು ಹೊಂದಿ ಈ ವಾಹನವನ್ನು ಏನು ಮಾಡೋದು, ಅಥವಾ ಈ ವಾಹನಕ್ಕೆ ಬಂತಲ್ಲ ಗಂಡಾಂತರ ಅಂಥೇಳಿ ಯೋಚನೆ ಮಾಡ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಸಾಲ ಮಾಡಿಯೋ ಅಥವಾ ಬೇರೆ ಕಡೆಯಿಂದ ಕೈಗಡ ಇತ್ಯಾದಿಗಳನ್ನು ತರಿಸ್ಕೊಂಡು ಸಾಲ ಮಾಡಿ ಅಂತ ಹೇಳ್ಬೋದು. ವಾಹನವನ್ನು ಖರೀದಿ ಮಾಡಿರ್ತೀರಾ, ಯಾವುದೋ ಒಂದು ಕಾರಣಾಂತರಗಳಿಂದ ಸಮಯಕ್ಕೆ ಸರಿಯಾಗಿ ಅದನ್ನು ಕಟ್ಟೋದಕ್ಕಾಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವರಿಂದ ಕೆಟ್ಟ ಮಾತನ್ನು ಕೇಳಬೇಕಾದ್ದು ಅಥವಾ ವಾಹನವನ್ನು ನಷ್ಟ ಮಾಡಿಕೊಳ್ಬೇಕಾದ್ದು. ಅಂದರೆ ಅವ್ರು ಬಂದು ನಿಮ್ಮ ಹತ್ರ ಈ ವಾಹನ ತೊಗೊಂಡೋಗ್ತೀನಿ ನಾನು, ನೀವು ಹಣ ಕೊಟ್ಟು ತೊಗೊಂಡೋಗು ಅಂಥೇಳಿ ಇತ್ಯಾದಿ ನಡೀತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ, ಜಾಗೃತರಾಗಿರಿ. ಯಾವುದೇ ವಿಚಾರಕ್ಕೂ ಸಹ ಕಮಿಟ್ ಆಗ್ತಕ್ಕಂಥದ್ದು ಬಹಳ ಸುಲಭ. ಆದರೆ ಅದನ್ನು ಕಳ್ಕೊಳ್ಳುವಂಥ ಯೋಗ ಬಂದಾಗ ಅಥವಾ ಕಳ್ಕೊಳ್ಳುವಂತಹ ಸ್ಥಿತಿ ಬಂದಾಗ ಸ್ವಲ್ಪ ಮನಸ್ಸಿಗೆ ಕಷ್ಟವಾಗುತ್ತೆ. ಇಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬೇಕಾದಂಥದ್ದು ಏನಪ್ಪ ಅಂತಂದರೆ ಗುರುವಿನ ಅನುಗ್ರಹ. ಹಾಗಾಗಿ ನವಗ್ರಹಗಳಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿರ್ತಕ್ಕಂಥ ಸೂರ್ಯನ ಎಡಭಾಗದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಗ್ರಹವೇ ಗುರುಗ್ರಹ. ಅಲ್ಲಿ ಆ ಗುರುಗ್ರಹದ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುಗ್ರಹದ ಮುಂದೆ ಹಳದಿ ಬಣ್ಣದ ಹೂವುಗಳನ್ನಿಟ್ಟು ಸ್ವಲ್ಪ ಕಡಲೆಕಾಳನ್ನು ಅಲ್ಲಿ ಗುರುವಿಗೆ ಸಮರ್ಪಣೆ ಮಾಡಿ ಬಂದಿದ್ದೇ ಹೌದಾದ ಪಕ್ಷದಲ್ಲಿ ಈ ಸಮಸ್ಯೆ ಕೂಡ ಖಂಡಿತವಾಗಿ ಪರಿಹಾರವಾಗ್ತದೆ. ತುಲಾರಾಶಿಯಿಂದ ಇನ್ನುಳಿದ ರಾಶಿಗಳವರ ಯೋಗಫಲ ಏನಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಆಗ್ಲಿ ಗುರುಜಿ, ವಿರಾಮಕ್ಕೂ ಮುಂಚೆ ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ವೀಕ್ಷಕರ, ವಿನೂತಾ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು, ಅವರಿಗೆ ಕರೆಯನ್ನ ಮಾಡಿದೀವಿ. ಹಲೋ ಹಲೋ, ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು ವಿನೂತಾ ಅವರೇ? ನಮ್ಮ ಬಗ್ಗೆನಾ ಮೇಡಮ್? ಎಷ್ಟು ವರ್ಷ ಅಮ್ಮ ನಿಮ್ಗೆ? 26. ಗುರುಜಿ ಇದಾರೆ, ಮಾತಾಡಿ ವಿನೂತಾ ಅವರೇ. ಗುರುಜಿ, ಕೆಲಸದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೌದಾ? ಗುರುಜಿ. ಏನು ಓದಿದ್ದೀರಮ್ಮ ನೀವು? ನಾನು BSc ಕಂಪ್ಲೀಟ್ ಆಗಿದೆ ಗುರುಜಿ. ಯಾವ ಊರಿನಲ್ಲಿರೋದು? ಮಂಡ್ಯ ಗುರುಜಿ. ಮಂಡ್ಯದಲ್ಲಿರೋದು. BSc ಕಂಪ್ಲೀಟ್ ಮಾಡಿದ್ದೀರಾ? ಹೌದು ಗುರುಜಿ. ನಿಮ್ಮ ಹೆಸರು ವಿನುತಾ ಅಂತ. ನಿಮಗೆ ಕೆಲಸಕ್ಕೆ ಹುಡುಕ್ತಾ ಇದ್ದೀರಾ? ಆಗ್ತಾ ಇಲ್ಲ ಅಲ್ವಾ? ಹೌದು ಗುರುಜಿ. ಹೌದು ಆಯ್ತಮ್ಮ, ಗುರುಜಿ. ನಾನು ಜಲಾಂತರ್ದರ್ಶಿನಿಯಲ್ಲಿ ನೋಡಿ ನಿಮಗೆ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ, ಆಯ್ತಾ? ಆಯ್ತು ಗುರುಜಿ. ವಿನುತಾ ಅವರೇ, ಹಾ ಗುರುಜಿ. ಒಂದು ಬಂದ ಆಫರ್ ಬಿಟ್ಬಿಟ್ರಲ್ಲ, ಯಾಕೆ? ಅದು ಗುರುಜಿ ಮತ್ತೆ ಓದ್ಬೇಕಂತ ಅನ್ಕೊಂಡಿದ್ದೆ ಗುರುಜಿ, ಅದಕ್ಕೆ ಬಿಟ್ಟಾಯ್ತು. ಅದು ಸೀಟ್ MSc ಟ್ರೈ ಮಾಡ್ತಾ ಇದೆ ಗುರುಜಿ, ಅದು ಸಿಗ್ಲಿಲ್ಲ. ಅದಕ್ಕೆ ಈಗ ಮತ್ತೆ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಅಲ್ವಾ? ಹೌದು ಗುರುಜಿ. ಮೊದಲು ಕೆಲಸಕ್ಕೆ ಆಫರ್ ಬಂತು, ಹಾ ಗುರುಜಿ. ಇನ್ನು ಮುಂದೆ ಓದೋಣ ಅಂತ ಬಿಟ್ರಿ. ಹೌದು ಗುರುಜಿ, ನಾಳೆ ಹೋಗ್ಬೇಕಿತ್ತ ನಂಗೆ ಮನೇಲಿ ನನ್ ಕೆಲ್ಸಕ್ಕೆ ಹೋಗ್ಬೋದು, ಓದು ಅಂತ ಹೇಳಿದ್ರು ಗುರುಜಿ, ಹಂಗಾಗಿ ಬಿಟ್ಟಾಯ್ತು. ಅದೇ ಆಗಿರೋದು, ಅದೇನೇ ಈಗ ಇಲ್ಲಿ ಅದೇ ಬಂದಿರೋದು ಪ್ರಶ್ನೆಲೂ. ಕರ್ಮ ತ್ಯಾಗ ದೋಷ ಬಂದಿದೆ, ನೀವೇ ಬಿಟ್ಕೊಂಡ್ರಿ, ಬಿಟ್ರೆ ಅದಾಗ ಹೋಗಿದ್ದಲ್ಲ. ಭಗವಂತ ಕೊಟ್ಟಾಗ ಬಿಟ್ಕೊಂಡ್ರಿ, ಈಗ ನಿಮಗೆ ಬೇಕು ಅಂತ ಆಸೆ ಆಗ್ತಿದೆ, ಸಿಗ್ತಾ ಇಲ್ಲ. ನಿಮ್ ಮನೆ ಹತ್ರಕ್ಕೆ ಆಂಜನೇಯನ ದೇವಸ್ಥಾನ ಇದೆ ತಾನೆ ಗುರುಜಿ? ನಿಮ್ ಮನೆ ಹತ್ರ ಎಲ್ಲಾರು ಆಸ್ಪಾಸಲ್ಲಿ ಆಂಜನೇಯನ ದೇವಸ್ಥಾನ ಇರಬಹುದಲ್ಲ? ಪ್ರತಿ ಭಾನುವಾರ ಬೆಳಿಗ್ಗೆ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಎಳ್ಳೆಣ್ಣೆ ಕೊಡಿ. ಆಂಜನೇಯನಿಗೆ ಅದನ್ನ ಲೇಪನ ಮಾಡೋಕೆ ಹೇಳಿ, ಹಚ್ಚಲಿಕ್ಕೆ ಹೇಳಿ. ಆಂಜನೇಯನ ವಿಗ್ರಹಕ್ಕೆ ಎಳ್ಳೆಣ್ಣೆ ತಗೊಂಡೋಗಿ ಕೊಟ್ಟು ಪ್ರತಿ ಭಾನುವಾರ ಹಚ್ಚಿಸಿ.
ಹಾ ಗುರುಜಿ. ಒಂದು 6 ಭಾನುವಾರ ಹಚ್ಚಿಸಿ. ಹೌದು ಗುರುಜಿ. ಒಳ್ಳೇದಾಗ್ಲಿ, ಕೆಲಸ ಸಿಕ್ಕತ್ತೆ ಯೋಚನೆ ಮಾಡಬೇಡಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ವಿನುತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮಗೆ ಒಳ್ಳೆ ಕೆಲಸ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ವೀಕ್ಷಕರ, ವಿನುತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ SMS ಮಾಡಿದ್ರು, ಅವ್ರಿಗೆ ನಾವು ಕರೆಯನ್ನು ಮಾಡಿದ್ವಿ. ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ SMS ಮಾಡಿದ್ರೆ ನಾವು ನಿಮಗೆ ಕರೆಯನ್ನು ಮಾಡ್ತೀವಿ. ನೀವು ನೇರವಾಗಿ ಗುರೂಜಿ ಜೊತೆ ಮಾತಾಡಬಹುದು. ಈಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕ ವಿರಾಮದ ನಂತರ ಮರಳಿ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮ. ಗುರುಜಿ, ಈ ದಿವಸ ಶನಿಗ್ರಹದ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ನೀವು ಹೇಳಿದಾಗೆ ಶನಿಗ್ರಹ ಅಂದ ತಕ್ಷಣ ಅಥವಾ ಶನೀಶ್ವರ ಅಂದ ತಕ್ಷಣ ಎಲ್ಲರಿಗೂ ಬಹಳನೇ ಭಯ ಇರುತ್ತೆ. ಕತೆ ಹೇಳ್ತಾ ಇದ್ರಿ, ಕತೆಯ ಉಳಿದ ಭಾಗ ತಿಳಿಸ್ಕೊಡಿ. ಅದ್ರ ಜೊತೆಗೆ ಶನೀಶ್ವರನ ದೇವಸ್ಥಾನಕ್ಕೆ ನಾವು ಹೇಗೆ ಹೋಗಬೇಕು ಅಂದರೆ, ಕೆಲವರು ಹೇಳ್ತಾರೆ ಬೆನ್ನು ಹಾಕಿ ವಾಪಸ್ ಹೊರಗಡೆ ಬರಬಾರ್ದು ಅಂತ. ನೀವು ಹೇಳ್ದಂಗೆ ಕೆಲವರು ಶನೀಶ್ವರನ ದೇವಸ್ಥಾನಕ್ಕೆ ಹೋಗೋದಕ್ಕೂ ಹೆದರ್ಕೋತಾರೆ. ಹಾಗಾಗಿ ಶನಿಯ ಪೂಜೆ ಮಾಡೋದು ಯಾವ ರೀತಿ ಅಂತ ಕೂಡ ತಿಳಿಸ್ಕೊಡ್ತೀರಾ? ಖಂಡಿತವಾಗಿ ತಿಳಿಸ್ಲೇಬೇಕು ಅಂತ ನಿರ್ಧಾರ ಮಾಡ್ಕೋತಿದ್ದೀನಿ ಇವತ್ತು. ಹಾಗಾಗಿ ಇವತ್ತಿನ ಮುತ್ತಿನಂಥ ಮಾತು ವಿಭಾಗದಲ್ಲಿ ಕೂಡ ಈ ಶನೈಶ್ಚರನ ಆರಾಧನೆ ಸಂಬಂಧಪಟ್ಟೇ ವಿಚಾರ ಇರ್ತದೆ. ಮೊದಲು ಶನೈಶ್ಚರನ ಜನ್ಮದ ಬಗ್ಗೆ, ಕರ್ಮದ ಬಗ್ಗೆ ಇತ್ಯಾದಿಗಳನ್ನು ಮೊದಲು ತಿಳ್ಕೊಳ್ಳೋಣ. ಯಾಕೆ ಅಂತಂದರೆ, ಸುವರ್ಚಲಾದೇವಿ ತನ್ನ ಗಂಡನ ಪ್ರಖರತೆಯನ್ನು ತಡಿಲಿಕ್ಕಾಗದೆ ಒಂದು ಕೆಲಸ ಮಾಡಿದ್ಲು ಅಂತ ಹೇಳಿದೆ. ಯಾವ ಕೆಲಸ ಮಾಡಿದ್ಲು ಅಂತ ಹೇಳಿರಲಿಲ್ಲ ಅಲ್ವಾ? ತನ್ನ ನೆರಳಿಗೆ ಜೀವವನ್ನು ಕೊಟ್ಟು ಸೂರ್ಯನ ಜೊತೆಯಲ್ಲಿ ಬಿಟ್ಟು ಹೊರಟು ಹೋದ್ಲು. ಹೋಗಿ ಅಲ್ಲಿ ಒಂದು ಕುದುರೆಯ ರೂಪದಲ್ಲಿ ಸೂರ್ಯನನ್ನೇ ಕುರಿತು ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟು. ಯಾಕೆ ಅಂತಂದರೆ ಅವಳಿಗೆ ಇತ್ತ ಗಂಡನ ಬಿಟ್ಟಿರ್ಲಿಕ್ಕೂ ಆಗಲಿಲ್ಲ. ಗಂಡನ ಪ್ರಖರತೆ, ಅವನ ತೇಜಸ್ಸು, ಸೂರ್ಯನ ಒಂದು ಪ್ರಕಾಶತೆ ಏನಿದೆ ಅದರ ಮುಂದೆ ಹೋಗ್ಲಿಕ್ಕೂ ಸಹ ಆಗಲಿಲ್ಲ ಅವಳಿಗೆ. ಹಾಗಾಗಿ ಅವಳೇನು ಮಾಡಿದ್ಲು, ಕುದುರೆಯ ರೂಪದಿಂದ ಸೂರ್ಯನನ್ನೇ ತಪಸ್ಸು ಮಾಡೋಕ್ಕೆ ಶುರು ಮಾಡಿದ್ಲು. ಸೂರ್ಯನಿಗೆ ಇದು ಯಾವುದೂ ಗೊತ್ತಿಲ್ಲ ವಿಚಾರ, ಪಾಪ ಸುಮ್ಮನೆ ಇದ್ದ. ಕೆಲವು ದಿವಸಗಳಾಯಿತು. ಆ ಛಾಯೆ ಏನಿತ್ತು, ನೆರಳು, ಅದಕ್ಕೆ ಜೀವ ಇತ್ತಲ್ಲ, ಅದು ಸೂರ್ಯನ ಸೇವೆಯನ್ನು ಮಾಡಿಕೊಂಡಿತ್ತು. ಅದು ಛಾಯಾದೇವಿ ಅಂತ ಆಕೆ. ಸುವರ್ಚಲಾದೇವಿಯ ಛಾಯೆ, ನೆರಳು, ಅದಕ್ಕೆ ಜೀವವನ್ನು ಕೊಟ್ಟಿತ್ತು. ಜೊತೆಯಲ್ಲಿ ಅಷ್ಟರೊಳಗಾಗಲೇ ಯಮ ಹುಟ್ಟಿಯಾಗೋಗಿತ್ತು. ಯಮ ಹುಟ್ಟಿಯಾಗಿತ್ತು. ಯಮುನಾ ಮತ್ತು ಯಮ ಅಂತಕ್ಕಂಥ 2 ಮಕ್ಕಳಿದ್ರು ಸೂರ್ಯನಿಗೆ. ಅವುಗಳನ್ನು ಛಾಯೆ ನೋಡ್ಕೊಳ್ತಾ ಇದ್ಲು ಸುವರ್ಚಲಾದೇವಿಯ ಮಕ್ಕಳು. ಆನಂತರದಲ್ಲಿ ಏನಾಯಿತು, ಛಾಯಾದೇವಿಯು ಮತ್ತು ಸೂರ್ಯನು ಒಟ್ಟಾಗಿರುವಾಗ ಶನೈಶ್ಚರನ ಜನ್ಮ ಆಯಿತು. ಈ ಶನೈಶ್ಚರನ ಜನ್ಮ ಆದ ಕೂಡಲೇ ಅನೇಕ ಅವಘಡಗಳಾದವು. ಆ ಛಾಯಾದೇವಿ ಅಂತಕ್ಕಂಥವಳು ಸುವರ್ಚಲ ಅಲ್ಲ ಅಂತ ಹೇಳಿ ಗೊತ್ತಾಯಿತು ಸೂರ್ಯನಿಗೆ. ಅವನು ಹುಡುಕ್ತಾ ಬಂದ. ಕುದುರೆ ರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ಒಂದು ತನ್ನ ಪತ್ನಿಯನ್ನು ನೋಡಿ ಆನಂದವಾಯಿತು ಅವನಿಗೆ, ತನ್ನನ್ನೇ ಕುರಿತು ತಪಸ್ಸು ಮಾಡ್ತಿದ್ದಾಳಲ್ಲ ಅಂತ. ಆ ಸಂತೋಷದಿಂದ ತಾನು ಗಂಡು ಕುದುರೆಯಾಗಿ ಅದರ ಜೊತೆಗೆ ವಾಸ ಮಾಡಿದ. ಅಲ್ಲಿ 2 ಜನ ಮಕ್ಕಳು ಹುಟ್ಟಿದ್ರು. ಅವರನ್ನು ಅಶ್ವಿನಿ ದೇವತೆಗಳು ಅಂದರು. ದೇವವೈದ್ಯರು ಅಂತ ಪ್ರಖ್ಯಾತಿ ಅವರು. ದೇವತೆಗಳಿಗೆ ಯಾರು ವೈದ್ಯರು ಅಂದರೆ ಅಶ್ವಿನಿ ದೇವತೆಗಳು, ಸೂರ್ಯನ ಮಕ್ಕಳು. ಹಾಗಾಗಿ ಇಷ್ಟೆಲ್ಲ ಆದ ನಂತರದಲ್ಲಿ ಮನೆಗೆ ಸುವರ್ಚಲಾದೇವಿಯನ್ನು ಕರ್ಕೊಂಡು ಬಂದ. ಛಾಯೆ ಅಂತರ್ಧಾನಳಾದ್ಲು. ಪ್ರತಿ ನಿತ್ಯ ಕೀಟಲೆ ಶನೈಶ್ಚರಂದು. ಅವನು ಮೊದಲಿನಿಂದಲೂ ಹಾಗೇನೆ ಕೀಟ್ಲೆ ಕೊಟ್ಕೊಂಡಿರೋದೇ ಅವನ ಸ್ವಭಾವ. ಹಾಗಂತ ಹುಡುಗಾಟಿಕೆ ಅದು. ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳುವಂಥದ್ದಾಗಿರಲಿಲ್ಲ. ಆವಾಗ ಏನಾಯಿತು ಅಂತಂದರೆ, ಒಂದು ದಿನ ಹೀಗೆ ಇದ್ದಾಗ ಶನೈಶ್ಚರನ ಕಾಟ ಜಾಸ್ತಿ ಆಯಿತು ಯಮನಿಗೂ ಮತ್ತು ಯಮುನೆಗೂ. ಅವು ಬಹಳ ದುಃಖ ಆಯಿತು. ಬಂದು ಅಪ್ಪನ ಹತ್ರ ಹೇಳ್ಕೊಂಡು ಹತ್ರು. ಆವಾಗ, ಏನು ಕೆಟ್ಟ ಬುದ್ಧಿ ನಿಂದು, ಏನು ನೀನು ಕಣ್ಣು ಹಾಕಿದಲ್ಲೆಲ್ಲ ಅದು ಬರೀ ಕೆಟ್ಟದ್ದೇ. ನೀನು ಏನೇ ನೋಡು, ಏನೇ ಮಾಡು, ಬರೀ ಕೆಟ್ಟದ್ದೇ ಮಾಡ್ತೀಯ. ನಿನ್ನ ದೃಷ್ಟಿನೂ ಹಾಗೆ ಆಗೋಗ್ಲಿ. ನೀನು ಯಾರ ಮೇಲೆ ವಾರೆ ದೃಷ್ಟಿ, ಹಿಂಗು ಕೋರೆಗಣ್ಣಿಂದ ಯಾರನ್ನು ನೋಡಿದ್ರು ಅವ್ರು ಹಾಳಾಗೋಗ್ಲಿ ಅಂತ ಸೂರ್ಯ ಶಾಪ ಕೊಟ್ಬಿಟ್ಟ. ಶಾಪ ಕೊಟ್ಟ ಕೂಡಲೇ ಇವನೇನು ಮಾಡ್ದ, ಶನೈಶ್ಚರ ತಲೆ ಬಿಸಿ ಮಾಡ್ಕೊಳ್ಳೇ ಇಲ್ಲ. ಹೌದಲ್ಲ, ಸರಿ ತಪ್ಪು ನೋಡ್ದಲೆ, ವಿಮರ್ಶೆ ಮಾಡ್ದಲೆ, ಅವನ ಮಾತು ಕೇಳಿ ನೀನು ನನಗೆ ಶಾಪ ಕೊಟ್ಟೆ ಅಲ್ಲ, ವಾರ ದೃಷ್ಟಿಯಿಂದ ಮೊದಲು ನಾನು ನಿನ್ನನ್ನೇ ನೋಡ್ತೀನಿ ಅಂಥೇಳಿ ಸೂರ್ಯನನ್ನೇ ವಾರಗಣ್ಣಿಂದ ನೋಡ್ದ ಅಂತಾಯ್ತು. ಆವಾಗ ಸೂರ್ಯನಿಗೆ ಅನೇಕ ರೀತಿಯಾದಂತಹ ತಾಪಗಳುಂಟಾಯಿತು ಅಂತ ಬರುತ್ತೆ. ಬಹಳ ವಿಶೇಷವಾದಂತಹ ಸಮಸ್ಯೆಗಳೆಲ್ಲ ಬಂತು. ಆನಂತರ ದೇವಾದಿ ದೇವತೆಗಳೆಲ್ಲ ಬಂದರು. ನಿನಗೆ ಕರ್ಮಾಧಿಕಾರವನ್ನು ನಿನಗೆ ಕೊಡ್ತೇವೆ, ಕರ್ಮಧರ್ಮದ ಪ್ರತಿಷ್ಠಾಪನೆ ಮಾಡತಕ್ಕಂಥ ಒಂದು ಯೋಗವನ್ನು, ಯೋಗ್ಯತೆಯನ್ನು, ಅವಕಾಶವನ್ನು ನಿನಗೆ ಕೊಟ್ಕೊಡ್ತೇವೆ, ಧೈರ್ಯವಾಗಿರು ಅಂತೇಳಿ ಶನೈಶ್ಚರನ್ನು ಸಮಾಧಾನ ಮಾಡಿ ಸೂರ್ಯನನ್ನಂತೂ ಸರಿ ಮಾಡಿದ್ರು, ನವಗ್ರಹದಲ್ಲಿ ಒಬ್ಬನು ಮಾಡಿದ್ರು. ಇವೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಕಥೆ ಇದೆ. ಅಷ್ಟೆಲ್ಲ ದೀರ್ಘವಾಗಿ ನಾವು ತೊಗೊಂಡು ಹೋಗುವಂಥದ್ದು ಬೇಡ ಇವತ್ತು. ಮುಂದೆ ಯಾವಾಗ ಸಮಯ ಸಿಕ್ಕಿದಾಗ ನೋಡೋಣ. ಆನಂತರದಲ್ಲಿ ತನ್ನ ಸಹಜಾತರಾಗಿರ್ತಕ್ಕಂಥ ಯಮ ಮತ್ತು ಯಮುನೆಯರ ಮೇಲೆ
ಅವನಿಗೊಂಥರ ಬಹಳ ಒಂದು ಅತಿರೇಕವಾದ ಪ್ರೀತಿ ಕೂಡ ಇತ್ತು ಶನೈಶ್ಚರನಿಗೆ. ಸುಮ್ಮನೆ ಕೀಟ್ಲೆ ಮಾಡ್ತಿದ್ದ, ಹುಡುಗಾಟಿಗೆ ಕೀಟ್ಲೆ ಆಗಿತ್ತು ಅಷ್ಟೇ. ಆದರೆ ಶಾಪವಾಗಿದ್ದರಿಂದ ಆ ರೀತಿಯಾದಂಥ ಒಂದು ಸ್ಥಿತಿಯನ್ನು ಅನುಭವಿಸಬೇಕಾಗಿ ಬಂತು. ಗ್ರಹಗಳಲ್ಲೂ ಒಬ್ಬನಾಗುವಂತ ಹೇಳಿ ಯಾವಾಗ ದೇವತೆಗಳೆಲ್ಲ ಅನುಗ್ರಹ ಮಾಡಿದ್ರೋ ಆವಾಗ ಅಧಿದೇವತೆಯಾಗಿ ಅವನು ಯಮನನ್ನೇ ಇಟ್ಕೊಂಡ. ಅಧಿದೇವತೆ ಯಮ ಶನೈಶ್ಚರನಿಗೆ. ಯಮಂ ಶನೈಶ್ಚರಂ ಇಂದ್ಯಾತ್ ಅಂತ ಹೇಳುತ್ತೆ. ಶನೈಶ್ಚರನನ್ನು ಪೂಜೆ ಮಾಡಬೇಕು ಅಂತಂದ್ರೆ ಯಮನಿಗೂ ಸಹ ಪೂಜೆ ಸಲ್ತದೆ. ಅಧಿಪ್ರತ್ಯ ದೇವತೆಗಳು ಯಮ ಮತ್ತು ಪ್ರಜಾಪತಿಗಳು. ಹಾಗೆ ಈ ಒಂದು ರೀತಿಯಲ್ಲಿ ನವಗ್ರಹಗಳಲ್ಲಿ ಒಬ್ಬನಾದ ಶನೈಶ್ಚರ. ಸುಮ್ಮನೆ ಇಷ್ಟಕ್ಕೆ ಮುಗಿದೋಯ್ತಾ? ಇಲ್ಲ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ಈ 3 ನಕ್ಷತ್ರಗಳ ಯಜಮಾನಿಕೆ ಕೂಡ ಅವನಿಗೆ ಸಿಕ್ತು. ಯಾರು ಪುಷ್ಯ ನಕ್ಷತ್ರದಲ್ಲಿ, ಅನುರಾಧ ನಕ್ಷತ್ರದಲ್ಲಿ, ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಅವರ ಜನ್ಮದಲ್ಲಿ ಅವರಿಗೆ ಶನೈಶ್ಚರಂದೇ ದಶೆ ಇರುತ್ತೆ ಕೂಡ. ಮತ್ತು 12 ರಾಶಿಗಳಲ್ಲಿ ಅವನ ಚಲನೆ ಇರುವಾಗ ಅವನು ಯಾವ ರಾಶಿಯಲ್ಲಿದ್ದಾನೋ ಅದರ ಹಿಂದಿನ ರಾಶಿಗೂ ಮತ್ತು ಅದರ ಮುಂದಿನ ರಾಶಿಗೂ ಅವನ ಪ್ರಭಾವ ಇರುತ್ತೆ. ಅದನ್ನೇ 7.5 ಅಂತ ಹೇಳ್ತಾರೆ, 90 ತಿಂಗಳು. ಗೊತ್ತಾಯ್ತಾ? ಈ ರೀತಿಯಾಗಿ ಶನೈಶ್ಚರದ ವಿಶೇಷತೆ. 7.5 ವರ್ಷ ಅವನು ಒಂದು ರಾಶಿಯನ್ನು ಕಾಡ್ತಾನೆ. ಆ ರಾಶಿಯ ಹಿಂದಿದ್ದಾಗಲೂ ಕಾಡ್ತಾನೆ, ಆ ರಾಶಿಯಲ್ಲೇ ಇದ್ದಾಗ ಕಾಡ್ತಾನೆ, ಆ ರಾಶಿಯನ್ನು ಬಿಟ್ಟು ಮುಂದಿನ ರಾಶಿಗೆ ಹೋದಾಗಲೂ ಕಾಡ್ತಾನೆ. ಹೀಗಿರ್ತಕ್ಕಂಥದ್ದು ಶನೈಶ್ಚರದ ವಿಶೇಷತೆ. ಶಮಿ ಎನ್ನುವಂಥ ವೃಕ್ಷ ಏನಿದೆ, ಬನ್ನಿ ಮರ, ಆ ಗಿಡದ ಕಡ್ಡಿಯನ್ನು ಶನೈಶ್ಚರನಿಗೆ ಸಮರ್ಪಣೆ ಮಾಡಿದರೆ, ಆ ಗಿಡದ ಎಲೆಗಳಿಂದ ಶನೈಶ್ಚರನಿಗೆ ಪೂಜೆ ಮಾಡಿದರೆ ಅವನು ಸಂತುಷ್ಟನಾಗ್ತಾನೆ ಅಂತಕ್ಕಂಥದ್ದು ಒಂದಾದರೆ, ಹೋಮವನ್ನು ಮಾಡುವಾಗ ಅವನಿಗೆ ಧಾನ್ಯವನ್ನು ಹೇಳ್ತಕ್ಕಂಥದ್ದು ಎಳ್ಳು ಮತ್ತು ಸಮಿತ್ತನ್ನು ಹೇಳ್ತಕ್ಕಂಥದ್ದು ಬನ್ನಿ ಮರದ ಕಡ್ಡಿ. ಹಾಗಾಗಿ ಬನ್ನಿ ಮರದ ಕಡ್ಡಿ ಮತ್ತು ಎಳ್ಳನ್ನು ವಿಶೇಷವಾಗಿ ಹೋಮಕ್ಕೆ ಸಮರ್ಪಣೆ ಮಾಡಿದರೆ ಅವನನ್ನು ಸ್ತೋತ್ರ ಮಾಡ್ತಾ ಅಥವಾ ಅವನಿಗೆ ಹೇಳಿರ್ತಕ್ಕಂಥ ಮಂತ್ರ ಇದೆ, ಆ ಮಂತ್ರಗಳನ್ನು ಹೇಳ್ತಾ ಸಮರ್ಪಣೆ ಮಾಡಿದರೆ ಅವನು ಸಂತುಷ್ಟನಾಗ್ತಾನೆ ಅಂತ ಹೇಳುತ್ತೆ. ಇನ್ನು ಅವನ ರಾಶಿ ಮಕರ ಮತ್ತು ಕುಂಭ ರಾಶಿಗಳಿಗೆ ಅವನ ಅಧಿಪತ್ಯ ಇರುತ್ತೆ. ಅವನಿಗೆ ಅದನ್ನೇ ಹೇಳ್ತಾರೆ, ನಕ್ರ ಘಟಾಧಿಪತಯೇ ನಮಃ ಅಂತ ಹೇಳ್ತಾರೆ. ನಕ್ರ ಅಂದರೆ ಮಕರ, ಘಟ ಅಂತಂದರೆ ಕುಂಭ ಅಂತ ಅರ್ಥ. ಮಕರ ಕುಂಭಾಧಿಪತಯೇ ನಮಃ ಅಂತಲೂ ಸಹ ಹೇಳ್ತಾರೆ. ಇಂಥ ಶನೈಶ್ಚರ ಬಹಳ ಕೆಲಸಗಳನ್ನು ಮಾಡ್ದ, ಏನೇನೋ ಮಾಡ್ದ. ಅವನ ಒಂದು ಕಾರಣದಿಂದಾಗಿ ಮರಣ ಉಂಟಾಯಿತು. ಆ ಮರಣದ ನಿಯಂತ್ರಕ ಯಮ ಇತ್ಯಾದಿಗಳೆಲ್ಲ ಕೆಲವಷ್ಟೆಲ್ಲ ವಿಚಾರ ಇದೆಯಲ್ಲ, ಇದರದೆಲ್ಲ ಹಿಂದೆ ಮುಂದೆ ಏನು ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗಿ ತಿಳಿಸ್ತೀನಿ. ಕಾಯ್ತಾ ಇರಿ. ಯಾಕೆ ಅಂತಂದರೆ ತಪ್ಪಿಸ್ಕೊಂಡ್ರೆ ನೀವು ಜವಾಬ್ದಾರರು. ತಪ್ಪಿಸ್ಕೋಬೇಡಿ, ಖಂಡಿತ ನೋಡಿ, ಬಹಳ ಚೆನ್ನಾಗಿದೆ ವಿಚಾರ. ಗುರುಜಿ, ಯಾರಾದರೂ ಸ್ವಲ್ಪ ತೊಂದರೆ ಕೊಡ್ತಾ ಇದ್ರೆ ಅದೇನು ಶನಿ ಥರ ಕಾಡ್ತೀಯ ನನ್ನನ್ನು ಅಂತ ಹೇಳ್ತಾರೆ. ಹಾಗಾಗಿ ಶನಿ ಗ್ರಹ ಕೇವಲ ಕೆಟ್ಟದನ್ನು ಮಾಡೋದಕ್ಕೆ ಮಾತ್ರ ಅಲ್ಲ, ಒಳ್ಳೆಯದನ್ನು ಮಾಡೋದಕ್ಕೆ ಇದೇ ಗ್ರಹ ಅನ್ನೋದು ನಮಗೆ ಈ ದಿವಸ ತಿಳಿಸ್ಕೊಟ್ಟಿದ್ದೀರಾ. ಶನಿಯ ವಿಚಾರವಾಗಿ ಇನ್ನಷ್ಟು ವಿಚಾರವನ್ನು ನಮಗೆ ಮುಂದಿನ ವಿಭಾಗದಲ್ಲಿ ತಿಳಿಸ್ಕೊಡಿ ಗುರುಜಿ. ವೀಕ್ಷಕರು, ಈಗೊಂದು ವಿರಾಮದ ನಂತರ ಗುರೂಜಿಯಿಂದ ಇನ್ನಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮವನ್ನು. ಸ್ನೇಹಿತರೆ, ನಾಗರತ್ನ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು. ಅವ್ರಿಗೆ ನಾವು ಕರೆಯನ್ನ ಮಾಡಿದ್ದೀವಿ. ಹಲೋ ಹಲೋ, ನಮಸ್ತೆ ನಾಗರತ್ನ ಅವರೇ. ನಮಸ್ತೆ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತಮ್ಮ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಎಷ್ಟು ವರ್ಷ ಅಮ್ಮ ನಿಮಗೆ? 28 ವರ್ಷ. ಗುರೂಜಿ ಇದ್ದಾರೆ, ಮಾತಾಡಿ ನಾಗರತ್ನ ಅವರೇ. ಗುರುಜಿ, ನನಗೆ 2 ಮಕ್ಕಳು ಇದ್ರು. ಒಂದ್ ಹೆಣ್ಣು ಒಂದ್ ಗಂಡು. ಅದರಲ್ಲಿ ಒಂದ್ ಹೆಣ್ಮಗು ತೀರ್ಕೊಂಡು 10 ತಿಂಗಳಾಗಿತ್ತು. ಅವಾಗ ಮುಂದೆ ಮಕ್ಕಳು ಆಗುತ್ತಾ ಇಲ್ಲ ಅಂತ ಕೇಳಬೇಕಿತ್ತು ಗುರುಜಿ. ಸಂತಾನಕ್ಕಾಗಿ ಪ್ರಶ್ನೆನಾ? ಹಾ, ಹೌದು ಗುರುಜಿ. ಆಯ್ತಮ್ಮ, ನೋಡಿ ತಿಳಿಸ್ತೀನಿ. ನಾನು ಕರ್ಣ ಪಿಶಾಚಿನಿ ತಂತ್ರದಲ್ಲಿ ನೋಡಿ ಹೇಳ್ತೀನಿ, ಆಯ್ತಾ? ನಾಗರತ್ನ ಅವರೇ, ನೀವು ಯಾವ ಊರಿನಲ್ಲಿರೋದು? ನಾವು ದಾವಣಗೆರೆ. ಏನು ಉದ್ಯೋಗ ಯಜಮಾನರದ್ದು? ಯಜಮಾನ್ರು ಕ್ಲರ್ಕ್ ಆಗಿದ್ದಾರೆ ಕಾಲೇಜಲ್ಲಿ. ನೀವು ಸಂತಾನಕ್ಕೋಸ್ಕರ ಹೌದು ಗುರುಜಿ. ಒಂದು ಪ್ರಜಾರ್ಥಿ ಹೋಮವನ್ನು ಮಾಡಿಸ್ಕೊಳ್ಬೇಕು. ಗೊತ್ತಾಯ್ತಾ ನಾನು ಹೇಳಿದ ಅರ್ಥ? ಆಯ್ತಮ್ಮ? ಆಯ್ತು. ಪ್ರಜಾರ್ಥಿ ಹೋಮ ಅದು ಮಾಡಿಸ್ಲಿಕ್ಕೆ ಅಲ್ಲಿ ಯಾರಿಗೂ ಗೊತ್ತಿಲ್ಲ, ಆಗೋದಿಲ್ಲ, ಅಥವಾ ಇನ್ನೇನೋ ಸಂಶಯ ಇದೆ ಅಂತ ಆದ್ರೆ ಪುರುಷ ಸೂಕ್ತ ಹವನ ಅಂತ ಒಂದು ಇದೆ, ಪೂಜೆ ಇದೆ.
ಆ ಪುರುಷ ಸೂಕ್ತ ಹವನವನ್ನಾದ್ರೂ ಸಹ ಮಾಡಿಸಬಹುದು. ಗೊತ್ತಾಯ್ತಾ? ಮಾಡಿಮ್ಮ, ಒಳ್ಳೇದಾಗ್ಲಿ. ಆಗತ್ತೆ, ಸಂತಾನ ಆಗತ್ತೆ, ಯೋಚನೆ ಮಾಡಬೇಡಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ನಾಗರತ್ನ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಯೋಗ ಫಲ ಹೇಗಿದೆ ಅಂತ ತಿಳಿಯೋಣ ಅಲ್ವಾ? ಗುರುಜಿ, ಉಳಿದ ರಾಶಿಗಳ ಯೋಗ ಫಲ ನಾಳೆ ದಿವಸಕ್ಕೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ತುಲಾರಾಶಿ ಯೋಗ ಫಲವನ್ನು ನೋಡೋಣ. ತುಲಾರಾಶಿಯವರ ಯೋಗ ಫಲದ ಪ್ರಕಾರ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಮತ್ತು ತೃತೀಯ ಭಾವದಲ್ಲಿರ್ತಕ್ಕಂಥ ರಾಶ್ಯಾಧಿಪತಿ ಇತ್ಯಾದಿಗಳನ್ನು ನೋಡಬೇಕು. ಜೊತೆಯಲ್ಲಿ ಲಾಭಸ್ಥಾನದಲ್ಲಿರ್ತಕ್ಕಂಥ ಸಪ್ತಮಾಧಿಪತಿ ಇತ್ಯಾದಿಗಳನ್ನೆಲ್ಲ ಒಟ್ಟಾರೆ ನೋಡಿದಾಗ ಉತ್ತಮವಾದಂಥ ದಿನ ಕೂಡ ಹೌದು. ಜೊತೆಯಲ್ಲಿ ಏಕಾದಶಿ ಭಾವದಲ್ಲಿರ್ತಕ್ಕಂಥ ಸಪ್ತಮಾಧಿಪತಿ ಮತ್ತು ಸಪ್ತಮಾಧಿಪತಿಯಿಂದ ಏಕಾದಶದಲ್ಲಿರ್ತಕ್ಕಂಥ ಗುರುಚಂದ್ರ ಯೋಗ. ಹಾಗಾಗಿ ಶೀಘ್ರವಾಗಿ ವಿವಾಹವನ್ನು ಮಾಡಿಕೊಳ್ಬೇಕು ಅನ್ನೋ ಅಪೇಕ್ಷೆ ಇರುವವರಿಗೆ, ಕನ್ಯೆಯನ್ನು ಯಾರು ಹುಡುಕ್ತಾ ಇದ್ದಾರೆ ಅಂಥವರಿಗೆ, ತುಲಾರಾಶಿಯವರಿಗೆ, ಅಥವಾ ವರನನ್ನು ಹುಡುಕ್ತಾ ಇರ್ತಕ್ಕಂಥ ತುಲಾರಾಶಿಯವರಿಗೂ ಕೂಡ ಖಂಡಿತವಾಗಿ ಉತ್ತಮವಾದಂಥ ದಿನ ಅಂತ ಹೇಳಬಹುದು. ನಾಳೆ ದಿವಸ ಇದಕ್ಕೆ ಸಕಾರಾತ್ಮಕವಾದಂಥ ಒಂದು ಫಲ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇಷ್ಟು ಸಾಲದು ಅಂಥೇಳಿ ನೀವು ನಾಳೆ ದಿವಸ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ, ಬೆಳಿಗ್ಗೆ ಮುಂಚೆ ಎದ್ದ ತಕ್ಷಣ ಹಳದಿ ಬಟ್ಟೆಯನ್ನು ಉಟ್ಟುಕೊಂಡು, ಅಂದರೆ ಸ್ನಾನಾದಿಗಳೆಲ್ಲ ಮುಗಿದ ಮೇಲೆ ಹಳದಿ ಬಟ್ಟೆಯನ್ನು ಉಟ್ಟುಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ಸ್ತ್ರೀ ದೇವತೆಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ಹಳದಿ ಬಣ್ಣದ ಹೂಗಳನ್ನೇ ಸಮರ್ಪಣೆ ಮಾಡಿ ಬಂದ ಪಕ್ಷದಲ್ಲಿ ಇನ್ನಷ್ಟು ಉತ್ತಮವಾದಂಥ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಚಂದ್ರಾಷ್ಟಮ ಯೋಗದ ಫಲ ಅಂತಂದ್ರೆ ಏನರ್ಥ? ಹಿಂದೆಲ್ಲ ನಾನು ಹೇಳಿದ್ದೇನೆ. ಮಾನಸಿಕವಾಗಿರ್ತಕ್ಕಂಥ ಚಿಂತೆ ಇರ್ತದೆ, ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಇರ್ತದೆ. ಜೊತೆಯಲ್ಲಿ ಏನಾಗ್ತದೆ ಅಂತಂದರೆ ವೈಭವದಲ್ಲಿರ್ತಕ್ಕಂಥ ಶನಿಬುಧ ಯೋಗ. ಈ ಯೋಗ ಒಟ್ಟಾರೆ ಎಲ್ಲವನ್ನು ಗಮನಿಸಿದಾಗ ಉತ್ತಮವಾದಂಥ ದಿನ ಅಂತಕ್ಕಂಥದ್ದಲ್ಲ. ಮಾನಸಿಕವಾಗಿ ಚಿಂತೆ ಅಂತಕ್ಕಂಥದ್ದು ಹೆಚ್ಚಿದ್ದಾಗ ಸಂಕಟವಾಗೋದು ಸಹಜ. ಇಂಥ ಒಂದು ಸಮಸ್ಯೆಯನ್ನು ಹೊರಬರೋದಕ್ಕೆ ನಾಳೆ ದಿವಸ ವಿಶೇಷವಾಗಿ ಇವತ್ತು ಸಾಯಂಕಾಲದಿಂದಲೇ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿಯವರು ಯೋಚನೆ ಮಾಡಿ. ಯಾಕೆ ಅಂತಂದರೆ ಉಮಾಂಚೈವ ನಿಶಾಪತಿಮ್ ಅಂತ ಹೇಳ್ತಾರೆ. ನಿಶಾ ಅಂತಂದ್ರೆ ರಾತ್ರಿ ಅಂತ ಅರ್ಥ. ಹಾಗಾಗಿ ಇವತ್ತು ರಾತ್ರಿಯಿಂದಲೇ ನೀವು ಆರಾಧನೆಯನ್ನು ಮಾಡಬೇಕು. ಪಾರ್ವತಿಯನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ಈ ಬರ್ತಕ್ಕಂಥ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗತ್ತೆ. ಮುಂದಿನದು ಧನುರಾಶಿ. ಧನುರಾಶಿಯವರ ಯೋಗ ಫಲದ ಪ್ರಕಾರ ಸಂಧಿವಾತ ಅಥವಾ ವಾತ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು, ಶರೀರದಲ್ಲಿ ವಾಯು ವಿಕೋಪದಿಂದಾಗಿ ಆಗ್ತಕ್ಕಂಥ ಅನೇಕ ಸಮಸ್ಯೆಗಳು ಎದ್ದು ಕಾಣಿಸ್ತಾ ಇದೆ. ತಲೆನೋವು ಕಾಣಿಸ್ಕೊಳ್ಬಹುದು, ಕೆಲವರಿಗೆ ಭುಜ ತೋಳು ಇತ್ಯಾದಿಗಳಲ್ಲಿ ನೋವು, ಕೆಲವರಿಗೆ ಹೊಟ್ಟೆಯಲ್ಲಿ ನೋವು ಬರಬಹುದು ಇತ್ಯಾದಿಗಳು. ಯಾಕೆ ಅಂತಂದರೆ ಶರೀರದಲ್ಲಿ ಒಟ್ಟು 5 ಬಗೆಯ ವಾಯುಗಳಿರುತ್ತಂತೆ. ಹೃದಿಪ್ರಾಣೋ ಉದಯಪಾನಃ ಸಮಾನೋ ನಾಭಿಸಂಸ್ಥಿತ ಉದಾನ ಕಂಠದೇಶಸ್ತು ವ್ಯಾನ ಸರ್ವಶರೀರಗ ಅಂತ ಹೇಳ್ತಾರೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥ 5 ವಾಯುಗಳಿರ್ತದೆ ಶರೀರದಲ್ಲಿ. ಇದರಲ್ಲಿ ಸಮಾನ ಅನ್ನುವಂಥದ್ದು ನಾಭಿಸ್ಥಾನದಲ್ಲಿರ್ತದೆ, ಹಾಗಾಗಿ ಹೊಟ್ಟೆ ನೋವು ಬರಬಹುದು. ಉದಾನ ಕಂಠದೇಶಸ್ತು ಅಂತ ಹೇಳ್ತಾರೆ. ಉದಾನ ವಾಯು ಅನ್ನುವಂಥದ್ದು ಕಂಠದ ಭಾಗದಲ್ಲಿರಬಹುದು, ಅಲ್ಲಿಯೂ ಸಹ ನೋವು ಬರ್ತದೆ. ವ್ಯಾನ ಸರ್ವ ಶರೀರಗ ಅಂತ ಹೇಳುತ್ತೆ. ವ್ಯಾನ ಸರ್ವ ಶರೀರಗ ಅಂದರೆ ಶರೀರದ ಪೂರ್ಣದಲ್ಲಿ ವಿ ಅನಹ ಅನ್ನುವಂಥದ್ದು, ಅಂದರೆ ವ್ಯಾನಹ ಅನ್ನುವಂಥ ಒಂದು ವಾಯು ಇರುತ್ತೆ. ಹಾಗಾಗಿ ಎಲ್ಲಿ ಬೇಕಾದರೂ ಸಹ ವಾತ ಪ್ರಕೋಪದಿಂದ ನೋವು ಬರ್ತಕ್ಕಂಥ ಸಾಧ್ಯತೆ ಇದೆ. ಈ ವಾತ ಪ್ರಕೋಪದ ನೋವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ವಾತಾತ್ಮಜನನ್ನೇ ಆರಾಧನೆ ಮಾಡಬೇಕು. ಹಾಗಾಗಿ ಆಂಜನೇಯನ ಆರಾಧನೆಯನ್ನು ಮಾಡಿದ ಪಕ್ಷದಲ್ಲಿ ಧನುರಾಶಿಯವರು ಬರ್ತಕ್ಕಂಥ ಈ ಸಮಸ್ಯೆಯಿಂದ ಪರಿಹಾರವನ್ನು ಪಡ್ಕೊಳ್ಬಹುದು. ಮಕರಾದಿ ಉಳಿದ ರಾಶಿಗಳ ಯೋಗ ಫಲ ಏನಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಆಗ್ಲಿ ಗುರುಜಿ, ವಿರಾಮಕ್ಕೂ ಮುಂಚೆ ಒಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ವೀಕ್ಷಕರೇ, ಜಲಜಾಕ್ಷಿ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು. ಅವರಿಗೆ ನಾವು ಕರೆಯನ್ನ ಮಾಡಿದೀವಿ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತಮ್ಮ? ನನ್ನ ಬಗ್ಗೆ. ಎಷ್ಟು ವರ್ಷ ಅಮ್ಮ ನಿಮ್ಗೆ? ನಮಗೆ ಈಗ 48. ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಅದೇ ನನ್ಗೆ ಆರೋಗ್ಯದಲ್ಲಿ ಸರಿ ಇಲ್ಲ. ಯಾವಾಗಲೂ ಹೊಟ್ಟೆ ನೋವು, ಬೆನ್ನು ನೋವು, ಸೊಂಟ, ಕೈ ಕಾಲು ಎಲ್ಲ ನೋವು. ನಿಮ್ಮ ಧ್ವನಿ ಕೇಳಿದಾಗ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ ನಮಗೆ ಗೊತ್ತಾಯ್ತು. ಮತ್ತೆ ಗಂಡನ ಕುಡಿತದಿಂದ ನನಗೆ ಎಲ್ಲ ಆಗಿದ್ದು. ಹೌದಾ? ಮತ್ತೆ ಇನ್ನೇನಾದ್ರೂ ಸಮಸ್ಯೆ ಉಂಟಾ? ಅದೇ ನಮಗೆ ಮನೆ ಇಲ್ಲ, ಜಾಗ ಇಲ್ಲ. ಮನೆಯಲ್ಲಿ ಒಂದು ದಿವಸವೂ ಸುಖ ಇಲ್ಲ. ಎಷ್ಟು ದುಡಿದಾರೋ ಹಣಕಾಸಿನ ತೊಂದರೆ ತುಂಬಾ. ಯಾವ ಊರಿನಲ್ಲಿರೋದು ತಾಯಿ ನೀವು? ನಾವು ಮಂಗಳೂರಿಂದ ಮುಲ್ಕಿ ಎಂಬ ಗ್ರಾಮದಲ್ಲಿದ್ದೇವೆ. ಹೌದಾ? ತಿಮಂತೂರು. ಆಯ್ತಮ್ಮ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಏನ್ ಪರಿಹಾರ ಮಾಡಬೇಕು ನೀವು ಅಂತೇಳಿ
ನಾನು ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡಿ ತಿಳಿಸ್ತೇನಮ್ಮ, ಆಯ್ತಾ? ಜಲಜಾಕ್ಷಿ ಅವರೇ, ನಮ್ಮ ಕರ್ಣಪಿಶಾಚಿನಿ ತಂತ್ರದ ಪ್ರಕಾರ ನಿಮ್ಮ ಮೂಗಿನ ಭಾಗದಲ್ಲಿ ಏನದು ಸಮಸ್ಯೆ? ಮೂಗು ಸರಿ ಇಲ್ಲವಲ್ಲ ನಿಮ್ಮದು? ಎಂತ ಆಗಿದೆ ಮೂಗಿಗೆ? ಮೂಗಿಗೆ ಏನಾಗ್ಲಿಲ್ಲ, ಕಿವಿಗೆ ಮತ್ತು ಕಣ್ಣಿಗೆ. ಎಂತ ಆಗಿದೆ ಕಿವಿಗೆ? ಕಣ್ಣು ಒಂದು ಕಾಣುದಿಲ್ಲ ಸ್ವಲ್ಪ, ಮತ್ತು ಒಂದು ಕಿವಿ ಕೇಳುದಿಲ್ಲ. ಅಮ್ಮ, ನಾನು ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡಿದ್ದೇನೆ, ನಿಮ್ಮ ಮನೆಯ ಸಮೀಪದಲ್ಲಿ ಒಂದು ನಾಗನ ಬನ ಉಂಟಲ್ಲ? ಹೌದು, ಎರಡುಂಟು. ಎರಡುಂಟು, ಆದ್ರೆ ಒಂದು ದಕ್ಷಿಣದಲ್ಲಿ ತಗ್ಗಿನಲ್ಲಿ ಉಂಟಲ್ಲ, ಸ್ವಲ್ಪ ತಗ್ಗಿನಲ್ಲಿ. ಹೌದೌದು, ಅದೇ ಜಾಗದಲ್ಲಿ ನಾವು ಇದ್ದೇವೆ. ನಾವು ವರ್ಷ ಅದಕ್ಕೆ ಕೊಡ್ತೇವೆ, ಪರಿಹಾರ ಎಲ್ಲ ಕೊಡ್ತೇವೆ. ಹೌದಾ? ಹೌದು. ಅದಕ್ಕೆ ಆ ನಾಗನ ಬನಕ್ಕೆ, ಆ ನಾಗನಿಗೆ ಒಮ್ಮೆ ಪಂಚಗವ್ಯ ಅಭಿಷೇಕ ಮಾಡಿಸಿ. ಆಯ್ತಾಯ್ತು, ಪಂಚಗವ್ಯ. ಹೌದು, ಆ ನಾಗನಿಗೆ ಒಮ್ಮೆ ಪಂಚಗವ್ಯ ಅಭಿಷೇಕ ಮಾಡಿಸಿ, ಆ ನಂತರ ಎಳನೀರು ಗೊತ್ತಲ್ಲ, ಸಿಂಹಾಳ, ಅದರ ಅಭಿಷೇಕವನ್ನ ಮಾಡಿಸಿ ಎಲ್ಲವನ್ನ ನೀವು ತೀರ್ಥವಾಗಿ ಸ್ವಲ್ಪ ಸ್ವೀಕಾರ ಮಾಡಬೇಕು. ಇದೇ ತರ ಒಂದು 4 ಮಂಗಳವಾರ ಆಚರಣೆ ಮಾಡಿ. ಆಯ್ತು, ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಆರೋಗ್ಯದ ಸಮಸ್ಯೆ ಸುಧಾರಿಸಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಸ್ನೇಹಿತರೆ, ನೀವು ಕೂಡ ಈ ರೀತಿ ಗುರೂಜಿ ಜೊತೆ ನೇರವಾಗಿ ಮಾತಾಡಬೇಕು ಅಂದರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು SMS ಅನ್ನು ಮಾಡಿದ್ರೆ ಸಾಕು. ನಿಮ್ಮ ಮೊಬೈಲ್ನಲ್ಲಿ MD ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ, ಮತ್ತೆ ಸ್ವಲ್ಪ ಜಾಗ ಬಿಟ್ಟು ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ 57827ಕ್ಕೆ ಕಳಿಸಿದ್ರೆ ನಿಮ್ಮಿಂದ ಸಂದೇಶ ಬಂದ ನಂತರ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ. ನೀವು ನೇರವಾಗಿ ಗುರೂಜಿ ಜೊತೆ ಮಾತಾಡ್ಬೋದು. ಅದೇ ರೀತಿ ಪತ್ರವನ್ನು ಬರಿತೀನಿ ಅನ್ನೋಂತಹ ವೀಕ್ಷಕರು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ವಾಹಿನಿಯ ವಿಳಾಸವನ್ನು ನಾವು ತೋರಿಸ್ತೀವಿ. ದಯವಿಟ್ಟು ಆ ವಿಳಾಸಕ್ಕೆ ಪತ್ರವನ್ನು ಬರೀಬಹುದು. ಈಗೊಂದು ವಿರಾಮದ ನಂತರ ಗುರೂಜಿಯಿಂದ ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮವನ್ನು. ಉಳಿದ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಲ್ವಾ? ಗುರುಜಿ, ಮಕರ, ಕುಂಭ ಹಾಗೂ ಮೀನ ರಾಶಿಯವರಿಗೆ ನಾಳೆ ಯಾವ ರೀತಿ ಯೋಗ ಫಲ ಇದೆ ಅಂತ ತಿಳಿಸ್ಕೊಡಿ. ಮೊದಲು ಮಕರ ರಾಶಿ ಯೋಗ ಫಲವನ್ನು ನೋಡೋಣ. ಮಕರ ರಾಶಿಯವರಿಗೆ ನಾಳೆ ದಿವಸ ಉತ್ತಮವಾದಂಥ ದಿನ ಅಂತಲೇ ಹೇಳಬೇಕು. ಕಾರಣ ಏನಂತಂದ್ರೆ, ಷಷ್ಠಸ್ಥಾನದಲ್ಲಿರ್ತಕ್ಕಂತಹ ಚಂದ್ರ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಜೊತೆಯಲ್ಲಿ ದುಸ್ಥಾನದಲ್ಲಿರ್ತಕ್ಕಂತಹ ಶುಭಗ್ರಹ ಕೊಡಬೇಕಾದ ದುಷ್ಫಲವನ್ನ ವಕ್ರಸ್ಥಿತಿಯಲ್ಲಿರೋದ್ರಿಂದ ಕೊಡೋದಿಲ್ಲ. ಹಾಗಾಗಿ ಶುಭ ಫಲವನ್ನೇ ಕೊಡ್ತಾನೆ. ಅಂದರೆ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಗಜಕೇಸರಿ ಯೋಗದ ಫಲ ಅಂತ ಹೇಳಬಹುದು. ಉತ್ತಮವಾದಂತಹ ಒಂದು ಯೋಗ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಲಾಭವಾಗ್ತಕ್ಕಂಥದ್ದು, ಜೊತೆಯಲ್ಲಿ ಧನಸ್ಥಾನಕ್ಕೆ ದೃಷ್ಟಿ ಕೊಡ್ತಕ್ಕಂಥ ಯೋಗವನ್ನು ಹೊಂದಿರೋದ್ರಿಂದ ಗುರು, ಹಾಗಾಗಿ ಉತ್ತಮವಾದಂಥ ಧನಲಾಭ ಕೂಡ ಇದೆ. ಮತ್ತು ವಿಶೇಷ ಏನಪ್ಪ ಅಂತಂದರೆ ವ್ಯಯಸ್ಥಾನಕ್ಕೂ ಸಹ ದೃಷ್ಟಿ ಇದೆ. ಹಾಗಾಗಿ ಅದನ್ನೂ ಸಹ ಯೋಚನೆ ಮಾಡಬೇಕು. ವ್ಯಯಸ್ಥಾನಕ್ಕೆ ದೃಷ್ಟಿ ಇದ್ರೆ ಏನಾಗ್ತದೆ ಅಂತಂದರೆ, ಇಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಕರ ರಾಶಿಯವರಿಗೆ ಮಾತ್ರ ಇದು ಅನ್ವಯಿಸ್ತದೆ. ಅವರಿಗೆ ಸ್ವಲ್ಪ ಮಟ್ಟಿನ ನಷ್ಟದ ದಿವಸ, ನಿರೀಕ್ಷಿತವಾದಂತಹ ಲಾಭ ಇರೋದಿಲ್ಲ. ಹಾಗಾಗಿ ಈ ಒಂದು ದುಸ್ಥಿತಿಯಿಂದ ಅಥವಾ ಇಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತಂದರೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಮಕರ ರಾಶಿಯವರು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ಇಂತಹ ಸಮಸ್ಯೆ ಅನ್ನುವಂಥದ್ದು ಖಂಡಿತವಾಗಿ ಪರಿಹಾರವಾಗುತ್ತೆ. ಯಾಕೆಂದರೆ ವ್ಯಯಸ್ಥಾನದಲ್ಲಿ ಶುಕ್ರ ಕೂಡ ಇದ್ದಾನೆ. ಹಾಗಾಗಿ ಮಹಾಲಕ್ಷ್ಮಿಯನ್ನೇ ಆರಾಧನೆ ಮಾಡಿ. ಮುಂದಿರೋದು ಕುಂಭರಾಶಿ. ಕುಂಭರಾಶಿಯವರ ಯೋಗ ಫಲದ ಪ್ರಕಾರ ನಾಳೆ ದಿವಸ ಅಂತಕ್ಕಂಥದ್ದು ಮಧ್ಯಮವಾದಂಥ ಫಲವನ್ನು ಕೊಡ್ತಕ್ಕಂಥ ದಿವಸ. ಅಂದರೆ ಕೆಲವರಿಗೆ ಸ್ವಲ್ಪ ಮಟ್ಟಿನ ಲಾಭ ಇದೆ, ಆದರೆ ಎಲ್ಲರಿಗೂ ಆ ರೀತಿಯಾದಂಥ ಲಾಭ ಇಲ್ಲ. ಅದರಲ್ಲೂ ವಿಶೇಷವಾಗಿ ಧನಿಷ್ಠ ಮತ್ತು ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅಷ್ಟೊಂದು ಉತ್ತಮವಾದಂಥ ದಿನವಲ್ಲ ಅಂತ ಹೇಳಬಹುದು. ಹಾಗಾಗಿ ಈ ಧನಿಷ್ಠ ಮತ್ತು ಶತಭಿಷ ನಕ್ಷತ್ರ ಅಲ್ಲದೆ ಪೂರ್ವಾಭಾದ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತಕ್ಕ ಮಟ್ಟಿನ ಉತ್ತಮವಾದಂಥ ದಿನವಾಗಿರುತ್ತೆ. ಹಾಗಾದ್ರೆ ಧನಿಷ್ಠ ಮತ್ತು ಶತಭಿಷ ನಕ್ಷತ್ರದವರು ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬಹುದು ಅಂತಂದರೆ,
ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವು ಇತ್ಯಾದಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಈ ಹೊಟ್ಟೆ ನೋವು ಅಂತಕ್ಕಂಥದ್ದು ಪಿತ್ತ ಮತ್ತು ಉಷ್ಣ ಪ್ರಕೋಪದಿಂದ ಬರ್ತಕ್ಕಂಥದ್ದಾದ್ರಿಂದ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಹೆಚ್ಚು ಪಿತ್ತವಾಗ್ತಕ್ಕಂಥ ಉಷ್ಣವಾಗ್ತಕ್ಕಂಥ ಆಹಾರ ಸೇವನೆಯನ್ನು ಕಮ್ಮಿ ಮಾಡೋದ್ರಿಂದ ಇವತ್ತೇ ಅದನ್ನು ಜಾರಿಗೆ ತಂದರೆ ಅಂಥ ಒಂದು ಪರಿಸ್ಥಿತಿಯಿಂದ ಹೊರಬರಬಹುದು. ವಿಶೇಷವಾಗಿ ಬೇರೆ ರೀತಿಯಾದಂಥ ಯಾವುದಾದ್ರೂ ಒಂದು ಸಮಸ್ಯೆ ಬಂದ ಪಕ್ಷದಲ್ಲಿ ಅನ್ನಪೂರ್ಣೇಶ್ವರಿಯ ಧ್ಯಾನವನ್ನು ಮಾಡ್ಕೊಳ್ಳಿ. ಅನ್ನಪೂರ್ಣ ಪರಮೇಶ್ವರಿಯನ್ನು ನಾಳೆ ಬೆಳಿಗ್ಗೆನೆ ಸಾಧ್ಯವಾದರೆ ಸ್ವಸ್ವರೂಪದಿಂದ ಅಂದರೆ ಅನ್ನದ ರೂಪದಿಂದಲೇ ಅರ್ಚನೆಯನ್ನು ಮಾಡಿ ಒಂದು 3 ಜನ ಹಸಿದವರಿಗೆ ಆ ಅನ್ನವನ್ನು ಕೊಡೋದ್ರಿಂದ ಖಂಡಿತವಾಗಿ ಈ ದೋಷ ನಿವೃತ್ತಿ ಆಗುತ್ತೆ, ಉತ್ತಮವಾದಂಥ ಫಲ ಸಿಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರತಕ್ಕಂಥ ಅನೇಕರಿಗೆ ನಾಳೆ ದಿವಸ ಅಂತಕ್ಕಂಥದ್ದು ಸ್ವಲ್ಪ ಜಲ ಸಂಬಂಧಿತವಾದ ಸಮಸ್ಯೆಯನ್ನು ಕೊಡ್ತಕ್ಕಂಥ ದಿನ. ಅಂದರೆ ನೀರಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಂದರೆ ಬೇಡ, ಸಾಧ್ಯವಾದರೆ ಜಲಮಾರ್ಗ ಬೇಡ, ವಾಯುಮಾರ್ಗವಾದರೂ ಪರವಾಗಿಲ್ಲ, ದಯವಿಟ್ಟು ಜಲಮಾರ್ಗದಲ್ಲಿ ಹೋಗ್ತಕ್ಕಂಥದ್ದನ್ನು ನಿಯಂತ್ರಣ ಮಾಡಿ ಆದಷ್ಟು ಭೂಮಾರ್ಗದಲ್ಲಿ ಹೋಗಿ. ಅರ್ಥ ಆಯ್ತಾ? ಇಲ್ಲ ಅಲ್ವಾ? ಲ್ಯಾಂಡ್ ರೂಟ್ನಲ್ಲಿ ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಬೈ ವಾಟರ್ ಅಂದರೆ ಜಲಮಾರ್ಗವನ್ನು ಉಪಯೋಗಿಸೋದು ಅಥವಾ ಬೈ ಏರ್ ವಾಯುಮಾರ್ಗವನ್ನು ಉಪಯೋಗಿಸೋದಕ್ಕಿಂತ ಲ್ಯಾಂಡ್ ರೂಟ್ ಭೂಮಾರ್ಗದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಅತ್ಯುತ್ತಮವಾದಂಥ ದಿನ. ಹಾಗಾಗಿ ಮೀನರಾಶಿಯವರು ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಸಾಧ್ಯವಾದಷ್ಟು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇಷ್ಟು ಅಲ್ಲದೆ ತೀರಾ ಅನಿವಾರ್ಯತೆ ಇದ್ದಂತಹ ಪಕ್ಷದಲ್ಲಿ ನೀವು ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಈಶ್ವರನ ದೇವಸ್ಥಾನಕ್ಕೆ ಇವತ್ತು ಸಾಯಂಕಾಲವೇ ಸ್ವಲ್ಪ ಹಾಲನ್ನು ಕೊಡಿ. ನಾಳೆ ಬೆಳಗ್ಗೆ ಅದನ್ನು ಹೆಪ್ಪು ಹಾಕ್ಕೊಂಡು ಮೊಸರಿನ ಅಭಿಷೇಕವನ್ನು ಮಾಡಿಸಿ. ಶಿವನಿಗೆ ಮೊಸರಿನ ಅಭಿಷೇಕವನ್ನು ಮಾಡಿಸಿ ಆ ಮೊಸರನ್ನು ಪ್ರಸಾದ ರೂಪವಾಗಿ ನೀವು ತಗೊಳ್ಳಿ. ಮೊಸರನ್ನ ಅಲ್ಲ, ಮೊಸರು ಅಭಿಷೇಕ ಮಾಡಿಸಿರೋದೇನಿರುತ್ತೆ ಅದನ್ನು ಪ್ರಸಾದ ರೂಪವಾಗಿ ತೀರ್ಥ ರೂಪವಾಗಿ ತಗೊಂಡು ಶಿವನಿಗೆ ನಮಸ್ಕಾರ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಹೋಗಿದ್ದಾದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ನಿಮ್ಮ ಕೆಲಸವನ್ನು ನೀವು ಸಾಧನೆ ಮಾಡಿಕೊಳ್ಬಹುದು. ಈ ರೀತಿಯಾಗಿ ಮೇಷಾದಿ 12 ರಾಶಿಗಳವರ ಯೋಗಫಲ ನಾಳೆ ದಿವಸ ಇರತಕ್ಕಂಥದ್ದು. ಎಲ್ಲರಿಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡಲಿ. ನವಗ್ರಹಚಾರದಿಂದ ಬರ್ತಕ್ಕಂತಹ ದೋಷಗಳೆಲ್ಲ ನಿವೃತ್ತಿಯಾಗಿ ಸರ್ವರಿಗೂ ಸನ್ಮಂಗಳ ಉಂಟಾಗಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ವೀಕ್ಷಕರಿಗೊಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮವನ್ನು. ವೀಕ್ಷಕರೇ, ಶನಿ ಗ್ರಹದ ಬಗ್ಗೆ ಇನ್ನಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಜ್ಞಾನ ದರ್ಪಣ ವಿಭಾಗದಲ್ಲಿ. ಗುರೂಜಿ, ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಸೋವಾಗ ರಾಶಿ ನಕ್ಷತ್ರ ಗೋತ್ರ ಎಲ್ಲ ಹೇಳಿ ಅರ್ಚನೆಯನ್ನ ಮಾಡಿಸ್ತೀವಿ. ನವಗ್ರಹಗಳಿಗೂ ಗೋತ್ರ ಅನ್ನೋದು ಇದೆಯಾ? ಒಂದ್ ವೇಳೆ ಆತರ ಇದ್ರೆ ಶನಿ ಗ್ರಹಕ್ಕೆ ಅಂದ್ರೆ ಶನಿ ದೇವರಿಗೆ ಯಾವ ಗೋತ್ರ? ಮೊದಲನೇದಾಗಿ ಗೋತ್ರ ಅಂದ್ರೆ ಏನು ಅಂತ ನೋಡ್ಕೊಳ್ಳೋಣ. ಹಾ, ಖಂಡಿತ. ಯಾಕೆ ಅಂತಂದ್ರೆ ಎಲ್ರೂ ಗೋತ್ರ 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 ಅಂತಾರೆ. ಈ ಗೋತ್ರ ಅಂದ್ರೆ ಏನು ಅಂತಂದ್ರೆ ಯಾವ ಋಷಿಯ ಪರಂಪರೆಯಲ್ಲಿ ನಾವು ಹುಟ್ಟಿ ಬೆಳೆದು ಬಂದಿರ್ತೇವೋ ಆ ಋಷಿಗೆ ಸಂಬಂಧಪಟ್ಟಂತಹ ಗೋತ್ರ, ಅಥವಾ ಆ ಋಷಿಯನ್ನೇ ನಾವು ಅಥವಾ ಆ ಋಷಿಯ ಒಂದು ವಂಶಕ್ಕೆ ಸೇರಿದವರು ನಾವು ಅಂತ ಅರ್ಥ. ಹಾಗಾಗಿ ಯಾರು ಯಾವ ಗೋತ್ರದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಯಾವ ಋಷಿಯ ಪರಂಪರೆಯಲ್ಲಿ ಹುಟ್ಟಿದ್ದಾರೆ ಅಂತ ಅಷ್ಟೇ ಅರ್ಥವಾಗ್ತಕ್ಕಂಥದ್ದು. ಅದನ್ನು ವಿಶೇಷವಾಗಿ ತಗೊಳ್ಳುವಂಥದ್ದು ಅಲ್ಲ. ಇಷ್ಟ ಅಲ್ಲದೆ ಇನ್ನೊಂದು ವಿಚಾರ ಕೂಡ ಇಲ್ಲಿ ತಗೊಂಡು ಆಮೇಲೆ ಶನಿಶ್ಚರನ ವಿಚಾರಕ್ಕೆ ಬರ್ತೀನಿ. ವಿಚಾರ ಬಂದಾಗ ಹೇಳ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸಗೋತ್ರ ವಿವಾಹ ನಿಷಿದ್ಧ ಅಂತ ಹೇಳುತ್ತೆ. ಒಂದೇ ಗೋತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಪರಸ್ಪರ ಮದುವೆ ಮಾಡ್ಕೊಳ್ತಕ್ಕಂಥದ್ದು ನಿಷಿದ್ಧ. ಯಾಕೆ ನಿಷಿದ್ಧ ಅಂತ ಹೇಳುತ್ತೆ ಅಂದ್ರೆ ಒಂದೇ ಪರಂಪರೆ, ಆ ಪರಂಪರೆಯಲ್ಲೇ ಹುಟ್ಟಿರ್ತಕ್ಕಂಥ 2 ಹೆಣ್ಣು, 1 ಹೆಣ್ಣು 1 ಗಂಡು ಅಂತಂದ್ರೆ ಅಣ್ಣ ತಂಗಿ ಆಗ್ಲಿಲ್ವಾ? ಉದರ ಭೇದ ಇರಬಹುದು ಅಥವಾ ಕುಲಾನೇ ಬೇರೆ ಇರಬಹುದು, ಏನೇ ಬೇಕಾದರೂ ಇರಬಹುದು. ಮೂಲ ಪರಂಪರೆ ಅಂತಕ್ಕಂಥದ್ದು ಅದೇ ವೃಕ್ಷದಲ್ಲಿ ಬಂದಿರುತ್ತೆ, ಅದೇ ವಂಶ ವೃಕ್ಷವಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಸಗೋತ್ರ ವಿವಾಹವನ್ನು ನಿಷಿದ್ಧ ಅಂತ ಮಾಡಿದ್ದಾರೆ. ಹಾಗಾಗಿ ಪ್ರಧಾನವಾಗಿ 7 ಗೋತ್ರಗಳಿದೆ. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ. ಈ 7 ಗೋತ್ರಗಳನ್ನು ಪ್ರಧಾನವಾದ 7 ಗೋತ್ರಗಳು ಅಂತ ಮಾಡಿದ್ದಾರೆ.
ಸೂರ್ಯನ ಗೋತ್ರ ಯಾವುದೋ ಸೂರ್ಯನ ಮಗನ ಗೋತ್ರವೂ ಅದೇ ಆಗ್ಬೇಕು ತಾನೆ, ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಭಾಸ್ವನ್ ಕಾಶ್ಯಪ ಗೋತ್ರಜೋರುಣ ರುಚಿ ಅಂತ ಹೇಳ್ತಾರೆ ಸೂರ್ಯನನ್ನು. ಅಂದ್ರ ಮೇಲೆ ಕಾಶ್ಯಪಿ ಆಗಿರ್ತಕ್ಕಂತಹ ಸೂರ್ಯನ ಮಗ ಶನೇಶ್ವರ ಯಾವ ಗೋತ್ರದವನಾಗ್ಬೇಕಾಯ್ತು ಹೇಳಿ ನೀವು ಉತ್ತರ ಅಲ್ವಾ? ನೋಡಿ, ಇದು ಸಹವಾಸದಿಂದ ಆಗ್ತಕ್ಕಂಥ ಒಂದು ವಿಶೇಷತೆ. ನಮ್ಮ ಜೊತೆ ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ, ನಿಮಗೆ ಗೊತ್ತಾಯ್ತು ನಾವೇನು ಹೇಳ್ತೀವಿ ಅನ್ನೋದು ನೀವು ತಿಳಿಸೋಷ್ಟು ಶಕ್ತಿ ನಿಮಗೂ ಬಂತು. ಅರ್ಥಾತ್ ಶನೈಶ್ಚರನ ಗೋತ್ರ ಕಾಶ್ಯಪ ಗೋತ್ರ. ಈಗ ಗುರುಜಿ, ಕೆಲವರು ಹೂವಿನ ಗೋತ್ರದ ಹೆಸರನ್ನ ಹೇಳಿ ಪೂಜೆಯನ್ನ ಮಾಡಿಸ್ತಾರಲ್ವಾ, ಅದು ಹೇಗೆ? ಗೋತ್ರದ ಮೂಲ ಗೊತ್ತಿಲ್ಲದೇನೆ ಅವ್ರು ಆ ಥರ ಹೂವಿನ ಗೋತ್ರವನ್ನ ಹೇಳ್ತಾರ? ಅಂದ್ರೆ ಮಲ್ಲಿಗೆ ಹೂ ಗೋತ್ರ ಅಂತ ಹೇಳ್ತಾರಲ್ಲ, ಅದು ಹೇಗೆ ಬರುತ್ತೆ? ಈ ಬಗ್ಗೆ ಸ್ವಲ್ಪ ನಾವು ಮಾತಾಡದೆ ಇರೋದೇ ಒಳ್ಳೇದು. ಯಾಕೆ ಅಂತಂದ್ರೆ ಎಷ್ಟೋ ಕಡೆಗಳಲ್ಲಿ ಈ ಹೂವಿನ ಗೋತ್ರ ಅಂತ ಒಂದೇ ಅಲ್ಲ, ವಿಚಿತ್ರವಾದ ಗೋತ್ರಗಳು ಸೃಷ್ಟಿಯಾಗ್ಬಿಟ್ಟಿದೆ. ಮೊದಲನೇದಾಗಿ ಎಲ್ಲಾ ವೀಕ್ಷಕರು ದಯವಿಟ್ಟು ನೆನಪಿಟ್ಕೊಳ್ಳಿ, ಒಂದು ಮಹರ್ಷಿ ಗೋತ್ರದಲ್ಲಿ ಬಂದಿರ್ತೀರಾ, ಮಹರ್ಷಿಗಳ ಹೆಸರಿನಲ್ಲಿರ್ತದೆಯೇ ಹೊರತು ಗೋತ್ರ ನೀವಿಷ್ಟಪಟ್ಟಿದ್ದು ಅಥವಾ ಯಾರೋ ಹೇಳಿದ್ರು ಅಂದ್ಕೊಂಡು ಅವೆಲ್ಲ ಬರೋದಿಲ್ಲ. ಅನೇಕ ಕಡೆಗಳಲ್ಲಿ ನಾನು ಕೇಳಿದ್ದೀನಿ ಶಿವಗೋತ್ರ, ವಿಷ್ಣು ಗೋತ್ರ, ನರಿ ಗೋತ್ರ, ನಿಜವಾಗ್ಲೂ ಕೇಳಿದ್ದೀನಿ. ನಾನು ಅಣಕಿಸ್ತಾ ಇಲ್ಲ, ಖಂಡಿತ ಯಾರನ್ನು ಅಣಕಿಸೋಕ್ಕಾಗಿ ಈ ಮಾತು ಹೇಳ್ತಾ ಇಲ್ಲ, ನನಗೆ ಅರ್ಥವಾಗ್ತದೆ ಪ್ರಶ್ನೆ ಬೇರೆ, ನಾನು ಯಾರನ್ನೂ ಅಣಕಿಸ್ತಾ ಇಲ್ಲ. ವಿಶೇಷವಾಗಿ ಋಷಿ ಹೆಸರು ಇಲ್ಲದೆ, ಯಾವುದೇ ಋಷಿಗಳ ಹೆಸರು ಇಲ್ಲದೆ ಇರತಕ್ಕಂಥ ಗೋತ್ರವನ್ನ ಗೋತ್ರ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಪಷ್ಟ. ಧನ್ಯವಾದಗಳು ಗುರುಜಿ. ಶನಿ ಗ್ರಹದ ಬಗ್ಗೆ ತಿಳಿಸ್ಕೊಡೋದ್ರ ಜೊತೆಗೆ ಗೋತ್ರದ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ವೀಕ್ಷಕರೇ, ಈಗ ಮುತ್ತಿನಂತ ಮಾತು. ಗುರುಜಿ, ಮುತ್ತಿನಂತ ಮಾತಿನಲ್ಲಿ ನೀವು ಈ ದಿವಸ ಶನಿ ಗ್ರಹದ ಬಗ್ಗೆ ತಿಳಿಸ್ತಾ ಇದ್ದೀರಾ. ಹಾಗಾಗಿ ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಮುತ್ತಿನಂತ ಮಾತಿನಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರಿ. ಶನೇಶ್ವರನ ದೇವಸ್ಥಾನಕ್ಕೆ ನಾವು ಹೇಗೆ ಹೋಗ್ಬೇಕು ಅಂದ್ರೆ, ಕೆಲವ್ರು ಹೇಳ್ತಾರೆ ನಮಸ್ಕಾರ ಮಾಡಿ ಬೆನ್ನು ಹಾಕಿ ವಾಪಸ್ ಬರಬಾರ್ದು, ಹಾಗೆ ತಿರುಗಿ ಬರಬೇಕು ಅಂತ. ಇನ್ನು ಕೆಲವರು ನೀವು ಹೇಳ್ದಂಗೆ ಶನೇಶ್ವರನ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಹಾಗಾಗಿ ಶನಿ ದೇವರಿಗೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀರಾ? ಮೊದಲನೇದಾಗಿ ದೇವರು ಅನ್ನುವಂತಹ ಸ್ಥಾನವನ್ನು ನಾವು ಯಾರಿಗೆ ಕೊಡ್ತೀವಿ ಅಂತ ಯೋಚನೆ ಮಾಡಬೇಕು. ಯಾರು ಸರ್ವಶಕ್ತನೋ, ಯಾರನ್ನ ಬೇಕಾದರೂ ಕೆಣಕಬಲ್ಲನೋ ಅಂಥವನನ್ನು ದೇವರು ಅಂತ ಹೇಳಬಹುದು. ದೇವರನ್ನ ಕೆಣಕ್ತಾನೆ ಅಂದಮೇಲೆ ಅವನು ದೇವರಾಗಲೇಬೇಕಾಯ್ತಲ್ಲ. ಈಶ್ವರನ್ನು ಬಿಟ್ಟಿಲ್ಲ, ರಾಮನನ್ನು ಬಿಟ್ಟಿಲ್ಲ, ಹಾಗೆ ಕೃಷ್ಣನನ್ನು ಬಿಡಲಿಲ್ಲ, ಬಲರಾಮನನ್ನು ಬಿಡಲಿಲ್ಲ, ಯಾರೊಬ್ಬರನ್ನೂ ಬಿಡಲಿಲ್ಲ. ಎಲ್ಲರನ್ನೂ ಕಾಡದಂತಹ ಒಬ್ಬ ಶಕ್ತಿವಂತ ಅಂದ ಮೇಲೆ ಅವನು ನಮಗಿಂತ ಶಕ್ತಿವಂತ ತಾನೆ. ಅಂದ ಮೇಲೆ ಅವನಿಗೆ ಪೂಜೆ ಸಲ್ಲಿಸಬೇಕು ತಾನೆ. ಪೂಜೆ ಸಲ್ಲಿಸಬೇಕು ಅಂದ್ರ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ತಾನೆ. ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ, ನೀವು ಮನಸ್ಸಿನಲ್ಲಿ ಉತ್ತರ ಕೊಡ್ತಾ ಹೋಗ್ಬಿಟ್ರೆ ನಿಮ್ಮ ಮನಸ್ಸಿನಲ್ಲೇ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡತ್ತೆ. ಆಯ್ತಾ? ಸರಿ, ನಾನು ಪ್ರಶ್ನೆ ಕೇಳ್ತೀನಿ, ನಮ್ಮ ನಿರೂಪಕಿ ಉತ್ತರ ಕೊಡ್ತಾ ಹೋಗ್ತಾರೆ, ಅರ್ಥ ನೀವು ಮಾಡ್ಕೊಳ್ತಾ ಹೋಗಿ. ದೇವರು ಅಂತ ನಾವು ಅಂದ್ಕೊಂಡ ಮೇಲೆ ಅವನ ದರ್ಶನ ಮಾಡಬೇಕು ತಾನೆ. ದರ್ಶನ ಮಾಡಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ತಾನೆ. ದೇವಸ್ಥಾನಕ್ಕೆ ಹೋಗದೆ ಇದ್ರೆ ದೇವರ ದರ್ಶನ ಆಗ್ತದ್ಯಾ? ಇಲ್ಲ. ಅಂದ್ರ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವರ ದರ್ಶನ ಮಾಡಬೇಕು. ದೇವರ ದರ್ಶನ ಮಾಡಬೇಕು ಅಂತಂದ್ರ ಮೇಲೆ ಮನಸ್ಸು ಸ್ವಲ್ಪ ಆದ್ರೂ ಶುದ್ಧವಾಗಿರ್ಬೇಕು ತಾನೆ. ಹೌದು, ಖಂಡಿತ. ಮನಸ್ಸು ಶುದ್ಧವಾಗಿರಬೇಕು ಅಂತ ನಮ್ಗೆ ಅಪೇಕ್ಷೆ ಇದೆ ಅಂದ್ರೆ ಮೇಲೆ ಮನಸ್ಸಿಗೆ ಆಧಾರವಾಗಿರ್ತಕ್ಕಂಥ ಇಂದ್ರಿಯ ಯಾವುದು? ಶರೀರ. ಅಂದ್ರೆ ಮೇಲೆ ಶರೀರ ಶುದ್ಧವಾಗಿರ್ಬೇಕು ತಾನೆ. ಹೌದು. ಶರೀರ ಶುದ್ಧವಾಗಿರ್ಬೇಕು ಅಂದ್ರ ಮೇಲೆ ಸ್ನಾನ ಮಾಡ್ಬೇಕು ತಾನೆ. ಯಾರನ್ನಾದ್ರೂ ಒಬ್ಬರನ್ನ ನಾವು ನೋಡ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಅಪೇಕ್ಷೆ ಇದ್ರೆ ಅವರಿಗೆ ಇಷ್ಟವಾಗುವಂತ ರೀತಿಯಲ್ಲಿ ಇರಬೇಕು ತಾನೆ. ಹೌದು. ಅಂದ್ರೆ ಮೇಲೆ ಶನೇಶ್ವರನಿಗೆ ಕಪ್ಪು ಬಣ್ಣ ಹೆಚ್ಚಿಷ್ಟ ಅಥವಾ ನೀಲಿ ಬಣ್ಣ ಹೆಚ್ಚಿಷ್ಟ ಅಂತ ನಾವು ತಗೊಳ್ಬಹುದು. ಯಾವ ಬಣ್ಣದ ಬಟ್ಟೆ ಹಾಕೊಂಡು ಹೋಗ್ಬೇಕಾಯ್ತು? ಕಪ್ಪು ಅಥವಾ ನೀಲಿ ಬಣ್ಣ ಅಲ್ವಾ? ಇನ್ನೂ ಒಂದು ಪ್ರಶ್ನೆ, ಅವನಿಗೆ ವಿಷ್ಣು ಪ್ರಿಯ ಅಥವಾ ಶಿವಪ್ರಿಯ ಅಂತ ಕೂಡ ಹೇಳ್ತಾರೆ. ಶಿವನಿಗೆ ನಾವು ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡ್ತೀವಿ, ವಿಷ್ಣುವಿಗೆ ತುಳಸಿಯನ್ನು ಸಮರ್ಪಣೆ ಮಾಡ್ತೀವಿ, ಶನೇಶ್ವರನಿಗೆ ಬನ್ನಿ ಮರದ ಗಿಡಗಳನ್ನು ಹೇಳ್ತೀವಿ. ಅಂದ್ರೆ ನಾವು ಯಾವ್ದನ್ನು ತಗೊಂಡು ಹೋಗ್ಬೋದು? ಬನ್ನಿ ಮರದ ಎಲೆಗಳನ್ನ ತಗೊಂಡು ಹೋಗ್ಬೋದು. ತುಳಸಿ ಅಥವಾ ಬಿಲ್ವಪತ್ರೆನೂ ಸಹ ತಗೊಂಡು ಹೋಗ್ಬಹುದು. ಎಳ್ಳು ಅವನಿಗೆ ಪ್ರಿಯ, ಹೌದು, ಅವನ ಧಾನ್ಯ. ಹಾಗಾಗಿ ಶನೇಶ್ವರನ ಸಂಪ್ರೀತಿಗೋಸ್ಕರವಾಗಿ ಎಳ್ಳನ್ನ ಅರ್ಪಣೆ ಮಾಡಬಹುದು ತಾನೆ. ಮಾಡಬಹುದು. ಎಳ್ಳಿನಿಂದ ಬೇಕಾದಷ್ಟು ತಿನ್ನುವಂತ ವಸ್ತುಗಳನ್ನು ಸಿದ್ಧಪಡಿಸ್ಲಿಕ್ಕೆ ಸಾಧ್ಯ ಇದೆ.
ಎಳ್ಳೆಣ್ಣೆನೂ ತಗೊಂಡು ಹೋಗ್ಬೋದು. ಹೌದು, ಎಳ್ಳೆಣ್ಣೆನೂ ತಗೊಂಡು ಹೋಗ್ಬೋದು. ಎಳ್ಳಿಂದ ಮಾಡಿರ್ತಕ್ಕಂಥ ತಿನ್ನುವ ಒಂದು ಸ್ವಾದ ಭರಿತವಾದ್ದು ಬೆಲ್ಲ ಹಾಕಿ ಮಾಡತಕ್ಕಂಥದ್ದು ಪದಾರ್ಥವನ್ನು ಸಹ ಸಿದ್ಧಪಡಿಸಿ ತಗೊಂಡು ಹೋಗ್ಬೋದು, ನೈವೇದ್ಯ ಮಾಡಬಹುದು, ಪ್ರಸಾದವಾಗಿ ಸ್ವೀಕರಿಸಬಹುದು. ಹೌದಾ ಹೌದಾ ಅಲ್ವಾ? ಇಷ್ಟೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಪುನಸ್ಕಾರ ಎಲ್ಲ ಮಾಡಿದ ಮೇಲೆ ಅವನು ದೇವರು ಅಂದ ಮೇಲೆ ಅವನಿಗೆ ಬಗ್ಗೆ ನಮಸ್ಕಾರ ಮಾಡಬೇಕೋ ಬೇಡವೋ? ಮಾಡ್ಬೇಕು ಗುರುಜಿ. ಯಾಕೆ ಮಾಡ್ಬೇಕು? ದೇವರು ಅಂತ ನಾವು ಕನ್ಸಿಡರ್ ಮಾಡಿದ್ಮೇಲೆ ನಮಸ್ಕಾರ ಮಾಡ್ಲೇಬೇಕು. ಹೌದು, ಅವನ ದೇವರು, ಅವನು ನಮಗೆ ಒಳ್ಳೇದ್ ಮಾಡ್ಬೇಕು ಅಂತ ನಾವು ನಮಸ್ಕಾರ ಮಾಡೋದು, ನೆನಪಿರ್ಲಿ. ಹಾಗಾಗಿ ಬಗ್ಗಲೇನು ಬೇಕು, ಬಗ್ಗೆ ನಮಸ್ಕಾರ ಮಾಡ್ಲೇಬೇಕು. ನೀ ಬಗ್ಗೋದಿಲ್ಲ ಅಂತ ಸೆಟದ್ ನಿಂತ್ರೆ ಜುಟ್ಟಿಡ್ ಬಗ್ಸಕ್ ಅವನಿಗೆ ಗೊತ್ತಿಲ್ವಾ? ಎಂತೆಂಥವ್ರನ್ನೋ ಬಿಟ್ಟಿಲ್ಲ ಅವನು. ನಾವು ಯಾವ ಮೂಲೆಗೆ, ಅದನ್ನ ಒಂದು ಗಾದೆ ಹೇಳ್ತಾರೆ, ಅಚ್ಚೆ ಅಚ್ಚೆಂಕು ನಹಿ ಛೋಡ ತುಮ್ ಕಿಸ್ ಖೇತ್ ಕಿ ಮೂಲಿ ಹೋ ಅಂತ. ಹಿಂದಿಲಿರೋ ಮಾತು ಇದು. ದೊಡ್ಡವ್ರನ್ನ ಬಿಡ್ಲಿಲ್ಲ ನಾವು ಯಾವ ಮಹಾ. ಇಷ್ಟೆಲ್ಲ ಆದ್ರ ಮೇಲೆ ಬಹಳ ಮುಖ್ಯವಾದ ಒಂದು ಗಂಭೀರವಾದ ವಿಚಾರಕ್ಕೆ ಬರ್ತೀವಿ. ಏನಿ ಗಂಭೀರವಾದ ವಿಚಾರ ಅಂತಂದ್ರೆ, ಎಲ್ಲಾ ಜನರು ಸಹ ಅಂದ್ಕೊಂಡಿರ್ತಕ್ಕಂಥದ್ದೇನು ಅಂದ್ರೆ ಶನೈಶ್ಚರ ಕೇವಲ ಕೆಟ್ಟದ್ದು ಮಾಡ್ತಾನೆ ಅಂತ. ಶನೈಶ್ಚರನಿಂದ ಅತ್ಯುಚ್ಛ್ರಾಯ ಸ್ಥಿತಿಗೆ ಹೋಗಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ನಾನು ಹೆಸರು ಹೇಳೋದು ಸರಿಯಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೂ ಒಂದು ಸಾರಿ ಹೇಳ್ಬಿಡ್ತೀನಿ, ಏನಾದ್ರೂ ಆಗಲಿ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಳ್ಬೇಡಿ. ಇವತ್ತೇನಾದ್ರು ವರ್ಲ್ಡ್ ರೆಕಾರ್ಡ್ಸ್ ಅಂತ ಮಾಡಿ ಪ್ರಪಂಚದ ಮೊಟ್ಟ ಮೊದಲ 200 ರನ್ ಹೊಡೆದಂತ ಏಕದಿನ ಸರದಾರ, 25 ವರ್ಷ ಕಾಲ ಹೆಚ್ಚು ಕಡಿಮೆ ಕ್ರಿಕೆಟ್ನಲ್ಲಿ ಆಟ ಆಡಿದಂತ ಏಕೈಕ ಆಟಗಾರ ಪ್ರಪಂಚದಲ್ಲಿ ಅಂತಂದ್ರೆ ಯಾರು? ಸಚಿನ್ ತೆಂಡೂಲ್ಕರ್. ನೋಡಿ, ಆ ಸಚಿನ್ ತೆಂಡೂಲ್ಕರ್ ಅವರು ಇವತ್ತೇನಾದ್ರೂ ಇಷ್ಟೊಂದು ವಿಶ್ವಖ್ಯಾತಿಯಾಗಿದ್ದಾರೆ ಅಂದ್ರೆ ಇದು ಶನೈಶ್ಚರನ ದಶೆಯಲ್ಲೇ. ಕಾರಣ ಏನು ಅಂತಂದ್ರೆ, ಅವರು ಹುಟ್ಟಿದ್ದು ಶತಭಿಷ ನಕ್ಷತ್ರದಲ್ಲಿ. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದು. ರಾಹು ದಶೆ ಕೆಲವು ಕಾಲ ಮಾತ್ರ ಇತ್ತು, ಆನಂತರ ಗುರು ದಶೆ ಪ್ರಾರಂಭ ಆಯಿತು. 19ನೇ ವಯಸ್ಸಿಗೆ ಅವ್ರ ಗುರು ದಶೆ ಮುಗೀತು. ಆನಂತರ ಅವರಿಗೆ ಶುರುವಾದ್ದು ಶನೈಶ್ಚರನ ದಶೆ. 19 ವರ್ಷಗಳ ಕಾಲ ಶನೈಶ್ಚರನ ದಶೆ ಇತ್ತು. 38 ವರ್ಷ ಅವ್ರಿಗೆ ತುಂಬುವಲ್ಲಿವರೆಗೂ ಸಹ ಶನೈಶ್ಚರನ ದಶೆ ಇತ್ತು. ಎಲ್ಲಾದ್ರೂ ಹಿಂತಿರುಗಿ ನೋಡಿದ್ರ 38 ವರ್ಷ ಆಗುವಲ್ಲಿವರೆಗೆ 20 ವರ್ಷಗಳ ಕಾಲ. ಇವತ್ತು ಹೆಸರು ಎಷ್ಟಿದೆ, ವಾಮನ ಮೂರ್ತಿ, ತ್ರಿವಿಕ್ರಮ ಕೀರ್ತಿ. ಬಹುಶಃ ಹಿಂದೆ ಒಬ್ಬ ಹುಟ್ಟಿರ್ಲಿಕ್ಕಿಲ್ಲ, ಮುಂದೊಬ್ಬ ಹುಟ್ಟೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ಬೋದು. ಇದಾಗಲಿಕ್ಕೆ ಏನು ಕಾರಣ ಅಂದ್ರೆ ಶನೈಶ್ಚರನ ಅನುಗ್ರಹ ಕಾರಣ. ಶನೈಶ್ಚರ ಏನಾದ್ರೂ ಉತ್ತಮವಾದ ಸ್ಥಿತಿಯಲ್ಲಿ ಅನುಗ್ರಹ ಮಾಡಿದ ಅಂತಾದ್ರೆ ಎಷ್ಟು ಮೇಲ್ಮಟ್ಟಕ್ಕೆ ಬೇಕಾದ್ರೂ ನಾವು ಏರಬಹುದು, ಸಾಧ್ಯ ಇದೆ ಖಂಡಿತವಾಗಲು. ಹಾಗಾಗಿ ಅದು ಕೆಟ್ಟದ್ದಲ್ವೇ ಅಲ್ಲ ಗ್ರಹ. ಇನ್ನು ಬೆನ್ನು ಹಾಕಿ ಬರ್ತಕ್ಕಂಥ ವಿಚಾರ ಕೇಳಿದ್ರಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದೇವರಿಗೆ ಬೆನ್ನು ತೋರಿಸ್ಕೂಡ್ದು ಅಂತ ಇದೆ ಆಗಮಶಾಸ್ತ್ರದಲ್ಲಿ. ಅದಕ್ಕೆ ಆಧಾರ ಇದೆ. ಯಾವುದೇ ದೇವಸ್ಥಾನಕ್ಕೆ ನಾವು ಹೋದ್ರೂ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ಮೇಲೆ ಪಟಕ್ಕ ನಿಂಗೆ ತಿರ್ಕೊಂಡ್ಬಿಡ್ತೀವಿ, ನಮ್ಮ ಬೆನ್ನು ದೇವರಿಗೆ ಕಾಣುತ್ತೆ. ಯಾವ ದೇವಸ್ಥಾನಕ್ಕೂ ಸಹ ಹೋದಾಗ ನಾವು ದೇವರಿಗೆ ಬೆನ್ನು ತೋರಿಸಿ ತಿರುಗಿ ಬರ್ಕೂಡ್ದು ಅಂತ ಇದೆ ಆಗಮಶಾಸ್ತ್ರದಲ್ಲಿ. ಅದಕ್ಕೆ ಆಧಾರ ಇದೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಬೆನ್ನು ತೋರಿಸಿ ತಿರುಗಿ ಬರ್ತಕ್ಕಂಥದ್ದು ತಪ್ಪು. ಕನಿಷ್ಠ ಪಕ್ಷ 7 ಹೆಜ್ಜೆಯನ್ನು ಹಿಂದಿಟ್ಟು ಆನಂತರ ನಾವು ತಿರುಗಿ ಬರ್ತಕ್ಕಂಥದ್ದೇ ಸರಿಯಾದ ಕ್ರಮ. ಗುರುಜಿ, ಹಾಗಾದ್ರೆ ಶನಿಗ್ರಹ ಒಳ್ಳೇದ್ ಮಾಡತ್ತೆ, ಶನಿಗ್ರಹಕ್ಕೆ ಕಪ್ಪು ಅಥವಾ ನೀಲಿ ಬಣ್ಣ ಆಗುತ್ತೆ ಅಂತ ಹೇಳಿದ್ರಿ. ಈಗ ನಾವು ಕಪ್ಪು ಬಣ್ಣವನ್ನ ಕೂಡ ಧರಿಸೋದಕ್ಕೆ ಕೆಲವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಹಬ್ಬ ಹರಿದಿನಗಳಲ್ಲಿ, ಮದುವೆ ಮುಂಜಿಗಳಲ್ಲಿ ಅಥವಾ ಕಪ್ಪು ಗಾಡಿಯನ್ನ ತಗೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಶನಿಗ್ರಹಕ್ಕೆ ಅದು ಒಳ್ಳೇದು ಅಂತಂದ್ರೆ ಈ ಕಪ್ಪು ಬಣ್ಣ ಕೂಡ ಒಳ್ಳೇದು, ಹೌದಾ ಅಲ್ವಾ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಕಪ್ಪು ಬಣ್ಣ ಖಂಡಿತವಾಗ್ಲೂ ಒಳ್ಳೇದೇ, ಕೆಟ್ಟದ್ದೇನಲ್ಲ. ಸಾಮೂಹಿಕವಾಗಿ ಅಥವಾ ಸಾರ್ವಜನಿಕವಾಗಿ ಸಾಂಪ್ರದಾಯಿಕವಾಗಿ ಕಪ್ಪು ಬಣ್ಣವನ್ನ ಶೋಕ ಸಂಕೇತ ಅಂತ ಹೇಳ್ತಾರೆ. ದುಃಖದ ಸಂಕೇತ ಅಥವಾ ಶೋಕದ ಸಂಕೇತ ಅಥವಾ ಕತ್ತಲಿನ ಸಂಕೇತ ಅಂತ ಹೇಳ್ತಾರೆ. ನಾವು ಶನೈಶ್ಚರನಿಗೆ ಅವನು ತಮೋಗುಣಾನ್ವಿತನಾಗಿರೋದ್ರಿಂದ ಆ ಬಣ್ಣವನ್ನು ಹೇಳ್ತೇವೆ, ಅದು ಅವನಿಗೆ ಇಷ್ಟ, ಹಾಗಾಗಿ ಅದನ್ನು ಧರಿಸಬೇಕು ಅಂತಲೇ ಹೊರತು ಅದು ತಪ್ಪು ಅಂತಲ್ಲ. ಸಾಂಪ್ರದಾಯಿಕವಾಗಿರ್ತಕ್ಕಂಥ ವಿಚಾರಗಳು ಬೇರೆ, ಶಾಸ್ತ್ರೀಯವಾಗಿರ್ತಕ್ಕಂಥ ವಿಚಾರ ಬೇರೆ. ಶಾಸ್ತ್ರದ ಆಧಾರದ ಮೇಲೆ ಅದರಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನ ತಮಗೆ ಬೇಕಾದ ಹಾಗೆ ಅನುಕೂಲ ಸಿಂಧು ಮಾಡ್ಕೊಂಡದಕ್ಕೆ ನಾವು ಜವಾಬ್ದಾರರೇ. ಶಾಸ್ತ್ರ ಬೇರೆ, ಸಾಂಕೇತಿಕವಾಗಿ ಮಾಡ್ತಕ್ಕಂಥದ್ದು ಬೇರೆ. ಶೋಕ ಸೂಚಕ, ತಮಸ್ಸಿನ ಸೂಚಕ ಎಲ್ಲದೂ ನಿಜ. ಆದರೆ ಶನೈಶ್ಚರನ ವಿಚಾರ ಬಂದಾಗ ಅವನು ಸ್ವತಃ ತಮಸ್ವಿ ಆಗಿರೋದರಿಂದ ಅವನ ಪ್ರೀತಿಯಾಗಿ ಧರಿಸ್ತಕ್ಕಂಥದ್ದು ಅಪರಾಧ ಅಲ್ಲ.
ಧನ್ಯವಾದಗಳು ಗುರುಜಿ. ಈ ದಿವಸ ಕೂಡ ಸಾಕಷ್ಟು ಮಾಹಿತಿಯನ್ನು ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ಈ ದಿವಸ ನವಗ್ರಹಗಳಲ್ಲಿ ಶನೇಶ್ವರ, ನೀವು ಹೇಳಿದಾಗೆ ಎಲ್ಲರೂ ಶನೇಶ್ವರ ಅಂತಂದರೆ ಸ್ವಲ್ಪ ಹೆದರ್ಕೋತಾರೆ. ಆದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ಎಲ್ಲ ಒಂದು ನಂಬಿಕೆಗಳನ್ನ, ಅಂದರೆ ಮೂಢನಂಬಿಕೆ ಅಂತಲೇ ಹೇಳ್ಬೋದು, ಕೆಲವೊಂದು ವಿಚಾರ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಿದ್ದೀರಾ. ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಮೊದಲನೇದಾಗಿ ಶನೇಶ್ವರನ ವಿಚಾರಗಳು ಇನ್ನೂ ಮುಗಿದಿಲ್ಲ. ಇನ್ನು ಒಂದು 2 ದಿವಸ ಶನೇಶ್ವರನ ಸಂಬಂಧಿತವಾದ ವಿಚಾರಗಳನ್ನು ತಿಳಿಸ್ತೇನೆ, ಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಗ್ರಹಚಾರ, ಯೋಗ ಇತ್ಯಾದಿಗಳ ಬಗ್ಗೆ ಕೂಡ ತಿಳಿಸಿ, ಶನಿಯ ಪ್ರಭಾವ, ಅವನ ಮಹಾತ್ಮೆಯನ್ನು ಕೂಡ ತಿಳಿಸ್ಕೊಡ್ತೇನೆ. ಆದರೆ ಇವತ್ತು ಕಾಲಾವಕಾಶ ಕಡಿಮೆ, ನಿರಂತರವಾಗಿ ನೋಡ್ತಾ ಇದ್ರೆ ಖಂಡಿತವಾಗಿ ಗೊತ್ತಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಯಾರೊಬ್ಬರಿಗೂ ಸಹ ಕೆಟ್ಟದ್ದು ಮಾಡದೇ ಇರಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸ್ನೇಹಿತರೆ, ಗುರೂಜಿ ಮಾತಿಂದ ನನಗಂತೂ ಸಂತೋಷ ಆಯಿತು, ನೀವು ಕೂಡ ಸಂತೋಷ ಪಟ್ಟಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಶನಿಗ್ರಹದ ಬಗ್ಗೆ ಮತ್ತಷ್ಟು ವಿಚಾರಗಳೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ.